ಎಲ್ಲರಿಗೂ. ಇದು ಮೊದಲನೇದು ಕಾಳಿಮ ಇದ್ದಾರೆ, ಎರಡನೇದು ಗೋಪಾಲ ಇದ್ದಾರೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ನಿಮಗೆ ಅಪ್ಕಮಿಂಗ್ ಮಂತಲ್ಲಿ, ಸೊ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಸೊ ನೆಕ್ಸ್ಟ್ 4 ಮಂತ್ ಒಳಗೆ ನಿಮ್ಗೆ ಯಾವ ರೀತಿಯ ಬದಲಾವಣೆ ಬರೋದ್ರಲ್ಲಿದೆ, ಏನು ಗೈಡೆನ್ಸ್ ಇದೆ ಟ್ಯಾರೋ ಕಾರ್ಡಿಂದ, ಇದನ್ನು ನೋಡೋಣ. ಸೊ ಡಿವೈನ್ ಗೈಡೆನ್ಸ್ ಏನಿದೆ ಅಂತ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಎರಡು ಬೇಕು ಅಂದರೆ ಎರಡನ್ನು ಕೂಡ ಆಯ್ಕೆ ಮಾಡಿ. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಮೊದಲನೇದಾಗಿ ಕಾಳಿಕಾ ಮಾತೆ ಬಂದಿದ್ದಾರೆ. ಸೊ ಕಾಳಿಮ ಯಾವಾಗಲೂ ಪ್ರೊಟೆಕ್ಷನನ್ನು ಹೇಳ್ತಾರೆ. ಎಂಥದ್ದೇ ಸಮಸ್ಯೆ ಇರಲಿ ಅದನ್ನು ನಾನು ಬಗೆಹರಿಸಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ. ನಿಮ್ಮ ಆಸೆ ಏನಿದೆ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂಗೆ ಪ್ರಪಂಚನೇ ಗೆಲ್ಲಬೇಕು ಅಂದ್ಕೊಂಡಿದ್ದೀರಾ, ನಾನು ಗೆಲ್ಲಿಸಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸತ್ಯ ಏನು ಅನ್ನೋದನ್ನು ನಾನು ಜಗತ್ತಿಗೆ ಸಾರಿ ಸಾರಿ ಹೇಳ್ತೀನಿ ಅನ್ನುವಂಥದ್ದು ಇದೆ. ಪರಮ ಸತ್ಯ ಏನು ಅನ್ನೋದು ನಾನು ತೋರಿಸ್ಕೊಡ್ತೀನಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ತಾಯಿ ಏನೋ ಒಂದು ಸತ್ಯನ ಜಗತ್ತಿಗೆ ತೋರಿಸೋದ್ರಲ್ಲಿ ಇದ್ದಾರೆ. ಸೂರ್ಯನಾರಾಯಣ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಚೇತರಿಕೆ ಬರೋದ್ರಲ್ಲಿ ಇದೆ. ರಾಜಕೀಯವಾಗಿ ಯಶಸ್ಸು ಬರೋದ್ರಲ್ಲಿ ಇದೆ. ನೇಮು, ಫೇಮು, ಪ್ರಾಮಾಣಿಕತೆ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ. ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ನಿಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಿದ್ದಾರೆ. ಹೊಸ ಗಾಡಿ ಖರೀದಿ ಕೂಡ ಮಾಡ್ತೀರಾ. ಜೊತೆಗೆ ಆರೋಗ್ಯದಲ್ಲಿ ಚೇತರಿಕೆ ಬಂದು ಜೀವನದಲ್ಲಿ ಒಂದು ರೆಸ್ಪೆಕ್ಟ್ ಇಲ್ಲ ನನಗೆ ಅಂತ ಏನು ಅಂದ್ಕೊಂಡಿದ್ರಿ, ಆ ರೆಸ್ಪೆಕ್ಟ್ ನಿಮ್ಮ ಲೈಫಿಗೆ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಯು ಆರ್ ಲೀಡರ್ ಕ್ವಾಲಿಟೀಸ್ ಇದೆ. ತಾಯಿ ನಿಮ್ಮ ಶತ್ರುಗಳನ್ನೆಲ್ಲ ನಾಶ ಮಾಡಿ ನಿಮಗೊಂದು ಒಳ್ಳೆಯ ಜೀವನನ ಕೊಡ್ತಾ ಇದ್ದಾಳೆ. ಜೊತೆಗೆ ಭಗವಂತನ ಬಗ್ಗೆ ಹೆಚ್ಚು ಒಂದು ಜ್ಞಾನ ಬರುವಂಥದ್ದು, ಏನದು ಆಧ್ಯಾತ್ಮಿಕವಾಗಿ ಹೆಚ್ಚು ಎನರ್ಜೈಸ್ ಆಗುವಂಥದ್ದು, ದೇವರ ನಾಮ ಜಪ, ಪೂಜೆ ಪುನಸ್ಕಾರಗಳನ್ನ ಜಾಸ್ತಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಆಧ್ಯಾತ್ಮಿಕ ಮಾರ್ಗವಾಗಿ ಎಲ್ಲೋ ಒಂದಷ್ಟು ಪ್ರಯಾಣ ಕೂಡ ಹೋಗಿ ಬರ್ತೀರಾ ಅನ್ನುವಂಥದ್ದು ಇದೆ. ಇಲ್ಲೂ ಕೂಡ ಕುಂಡಲಿನಿ ಶಕ್ತಿ ಜಾಗೃತ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಇಲ್ಲೂ ಕೂಡ ಕುಂಡಲಿನಿ ಶಕ್ತಿ ಜಾಗೃತ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಚಕ್ರ ಬ್ಯಾಲೆನ್ಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕರ್ಮ ಇದೆ. ಸೊ ಕರ್ಮ ಆಲ್ವೇಸ್ ನಮಗೆ ಒಂದು ರೀತಿ, ಯಾರು ನಮ್ಮನ್ನು ನೋಡಲಿಲ್ಲ ಅಂದರೂ ಕರ್ಮ ಫಲದಾತ ನಮ್ಮನ್ನು ನೋಡ್ತಾ ಇರ್ತಾರೆ ಅನ್ನುವಂಥದ್ದು. ನಿಮ್ಮ ಕರ್ಮ ನಿಮಗೆ ಒಳ್ಳೆ ಕರ್ಮ ಆಗಿದ್ರೆ ಒಳ್ಳೇದು ವಾಪಸ್ ಬರ್ತಿದೆ, ಕೆಟ್ಟ ಕರ್ಮ ಆಗಿದ್ರೆ ಕೆಟ್ಟದ್ದು ವಾಪಸ್ ಬರ್ತಾ ಇದೆ. ಈ ಥರದ್ದೇನೋ ಒಂದು ಹಿಡನ್ ಎನರ್ಜಿ ಇಲ್ಲಿ ಇದೆ. ಜೊತೆಗೆ 8 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಒಂದು ರೀತಿ ಡಿವೈನ್ ಸಪೋರ್ಟ್ ನಿಮಗೆ ಎಷ್ಟು ಇರೋದು ಸತ್ಯನೋ ಹಾಗೆಯೇ ನೆಗೆಟಿವ್ ಇನ್ಫ್ಲೂಯೆನ್ಸ್ ನಿಮ್ಮ ಜೀವನದಲ್ಲಿ ತುಂಬಾ ಇದೆ. ಆ ನೆಗೆಟಿವ್ ಇನ್ಫ್ಲೂಯೆನ್ಸಿಂದ ಹೊರಗೆ ಬರ್ತೀರಾ. ಥರ್ಡ್ ಪಾರ್ಟಿ ಸಿಚುವೇಶನ್ ಜಾಸ್ತಿ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬರ್ತೀರಾ. ನೀವು ತುಂಬ ಪವರ್ಲೆಸ್ ಅಂತ ಫೀಲ್ ಮಾಡ್ತಾ ಇರ್ತೀರಾ. ನಿಮ್ಮ ಒಂದಷ್ಟು ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಇರಬಹುದು, ಅಥವಾ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಿದ್ದು ನೀವು ಒಂದಷ್ಟು ಸಮಸ್ಯೆನ ಎದುರಿಸ್ತಾ ಇರಬಹುದು. ಸೊ ಇದೆಲ್ಲವೂ ಕೂಡ ವಾಪಸ್ ನೀವು ಪಡ್ಕೊಳ್ತೀರಾ. ನಿಮ್ಮ ಪವರ್ ನಿಮಗೆ ವಾಪಸ್ ಬರುತ್ತೆ. ಇಲ್ಲಿ 26 ಕೂಡ 8 ಹೇಳ್ತಿದೆ. ಇಲ್ಲಿ 8 ಕೂಡ 8 ಹೇಳ್ತಿದೆ. 8 ಎನರ್ಜಿ ಇದೆ ಇಲ್ಲಿ. ಜೊತೆಗೆ ನಿಮ್ಮ ಸುಪ್ರೀಂ ಪ್ರೇಯರ್, ನಿಮ್ಮ ಪ್ರಾರ್ಥನೆಯ ಶಕ್ತಿಯ ಮೇರೆಗೆ ನಿಮ್ಮ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ನಿಮ್ಮ ಜೀವನಕ್ಕೆ ಬರುತ್ತೆ. ಇವಾಗ ತಾನೇ 0330 ಮಿರರ್ ನಂಬರ್ ಕೂಡ ಇತ್ತು. ಸೊ ಮೇಜರ್ ಚೇಂಜಿಂಗ್ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಒಂದು ಸೆಲೆಬ್ರೇಷನ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮೇಲೆ ಯಾರು ಪ್ರಯೋಗ ಮಾಡಿದ್ರು ಆ ಪ್ರಯೋಗಗಳೆಲ್ಲವೂ ಕೂಡ ಸುಟ್ಟು ಹೋಗುತ್ತೆ. ಸುಟ್ಟು ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಯೋಗಗಳಿದೆ, ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಪ್ರಯೋಗಗಳನ್ನ ಸುಟ್ಟಾಕಿ ಅನ್ನುವಂಥದ್ದು ಇದೆ. ಪ್ರಯೋಗಗಳನ್ನ ಸುಟ್ಕೊಂಡು ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಸೆಲೆಬ್ರೇಷನ್ ಮೂಡ್ ಇಲ್ಲಿ ಖಂಡಿತವಾಗ್ಲೂ ಇದೆ. ಅಗೇನ್ 24 ನಂಬರ್ ಇದೆ. ಸೊ ಇಲ್ಲಿ ಸನ್ ಕಾರ್ಡ್ 2 ಸತಿ ಬಂದಿದೆ. ಇಂಪಾರ್ಟೆಂಟ್ ಮೇಜರ್ ಚೇಂಜ್, ಮೇಜರ್ ಬದಲಾವಣೆ ನಿಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಸಾಕಷ್ಟು ರೆಸ್ಪೆಕ್ಟ್ ಬರುತ್ತೆ. ತುಂಬ ಸರ್ವೈವಲ್ ಆಗಿದ್ದೀರಾ. ಅದಕ್ಕೆ ಒಂದು ಶ್ರಮಕ್ಕೆ ತಕ್ಕ ಫಲ ಬಂದಿಲ್ಲ ಅಂದರೆ ಬರುತ್ತೆ. ಬಹಳಷ್ಟು ಜನಕ್ಕೆ ಮಕ್ಕಳು ಬರುವಂಥ ಸಾಧ್ಯತೆ ಇದೆ. ಎಲ್ಲ ಔಟಿಂಗ್ ಹೋಗುವಂಥ ಸಾಧ್ಯತೆ ಇದೆ. ನಿಮ್ಮ ಮನೆಯ ವಾತಾವರಣ ಚೆನ್ನಾಗಾಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಸಸ್ಯ ರಾಶಿಗಳು ಕೂಡ, ಸಸ್ಯ ಸಂಕುಲ ಕೂಡ ಮತ್ತೊಮ್ಮೆ ಹೊಸ ಚಿಗುರಿನಿಂದ ಪುಟಿದೇಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಮರಳುಗಾಡು ಕೂಡ ಇನ್ನು ಹೆಚ್ಚು, ಈಗಾಗಲೇ ಸಸಿಗಳನ್ನ ಬೆಳೆಸ್ತಾ ಇದ್ದಾರೆ, ಇನ್ನು ಹೆಚ್ಚು ಸಸಿಗಳನ್ನ ಬೆಳೆಸುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಳ್ಳೆ ಬೆಳೆ ಬರುತ್ತೆ. ನಿಮ್ಮ ಬೆಳೆಗಳಿಗೆ ಬೆಲೆ ಬರುತ್ತೆ, ಬೆಳೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ.
ಒಂದು ರೀತಿ ಸ್ವಾತಂತ್ರ್ಯ ಸಿಕ್ಕಿಲ್ಲ, ನಾನು ಒಂದು ರೀತಿ ಬಂದಿತರ ಇದ್ದೀನಿ ನನ್ನ ಲೈಫಲ್ಲಿ ಅಂತ ನಿಮ್ಗೇನಾದರೂ ಅನ್ನಿಸ್ತಾ ಇದ್ರೆ ಅದರಿಂದ ಹೊರಗೆ ಬರ್ತಿರೋ ಒಂದು ಸ್ವಾತಂತ್ರ್ಯ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಅಥ್ಲೆಟ್ ಇದ್ದಾರೆ, ಸೊ ಮೇ ಬಿ ನೀವು ಸಾಕಷ್ಟು ಒಲಿಂಪಿಕ್ಸಲ್ಲಿ ಗೆಲ್ಲಬಹುದು, ಅಥವಾ ನಮ್ಮ ದೇಶಕ್ಕೆ ಸಾಕಷ್ಟು ಅಥ್ಲೆಟಿಕ್ ಅಂದರೆ ಏನು ಹೇಳೋದು, ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಒಂದಷ್ಟು ಅವಾರ್ಡ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ನೀವು ಜಿಮ್ಗೆ ಹೋಗಿ ಸಾಕಷ್ಟು ಬಾಡಿ ಬಿಲ್ಡ್ ಎಲ್ಲ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ವಿಲ್ ಪವರ್, ನಿಮ್ಮ ಸ್ಟ್ರೆಂತ್ ಏನಿದೆ, ನಿಮ್ಮ ಪರ್ಸ್ನಲ್ ಗ್ರೋತ್ ಕಡೆ, ನಿಮ್ಮ ಬಾಡಿ ಚೇಂಜ್ ಮಾಡ್ಕೊಳ್ಳೋದ್ರ ಕಡೆ ನೀವು ಹೆಚ್ಚಿನ ಗಮನನ ಕೊಡ್ತೀರಾ. ಒಂದು ಕಡೆ ನೀವು ಆರೋಗ್ಯದ ಕಡೆ ಗಮನನ ಕೊಡ್ತೀರಾ, ದೈಹಿಕ ಆರೋಗ್ಯದ ಕಡೆ. ಇನ್ನೊಂದು ಕಡೆ ಹೀಲರ್, ಮಾನಸಿಕ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನ ಕೊಡ್ತೀರಾ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಮಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡ್ತೀರಾ. ಸ್ವಲ್ಪ ತಾಳ್ಮೆಯಿಂದ ಇರ್ತೀರಾ, ತಾಳ್ಮೆನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಾಡಿ ಮೈಂಡ್ ಸ್ಪಿರಿಟ್ ಒಂದು ಹೆಲ್ಪ್ ನಿಮಗೆ ಸಿಗುತ್ತೆ, ಒಂದು ರೀತಿಯ ಬದಲಾವಣೆ ಕೂಡ ಬರುತ್ತೆ. ಏನು ನೊಂದ್ಕೊಂಡು ಬೇಜಾರಲ್ಲಿ ಇದ್ರಿ, ನನ್ನ ಜೀವನ ಯಾವಾಗಲೂ ಹೀಗೆ ಬದಲಾಗೋದಿಲ್ಲ ಅಂತ ಅಂದ್ಕೊಂಡಿದ್ರಿ, ಬದಲಾವಣೆ ಮಾಡ್ತೀರಾ ಅಂತ ಕೂಡ ಇದೆ. ಆ ಬದಲಾವಣೆ ನಿಮ್ಮ ಜೀವನದಲ್ಲೂ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪಾಸಿಟಿವ್ ಇದೆ ಅನ್ನುವಂಥದ್ದು ಇದೆ. ನೀವೊಬ್ಬರು ಹೀಲರ್ ಅನ್ನೋದನ್ನ ಮರಿಬೇಡಿ, ಮರ್ತು ಹೋಗ್ಬಿಡ್ತೀರಾ ಅವಾಗವಾಗ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆಗಳು ನಿಮಗೋಸ್ಕರ ಬರೋದ್ರಲ್ಲಿ ಇದೆ. ಒಂದಷ್ಟು ಜನಕ್ಕೆ ಟೀಚರ್ಸ್ ಕೆಲಸ ಬರುವಂಥ ಸಾಧ್ಯತೆ ಇದೆ. ಬ್ಯೂಟಿ ಇಂಡಸ್ಟ್ರಿಯಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಹೆಸರನ್ನ ಮಾಡ್ತೀರಾ ಅನ್ನುವಂಥದ್ದು ಇದೆ. ದೇವರಿಗೆ ಪರಮಾಪ್ತರಾಗಿರೋದ್ರಿಂದ ಸಾಕಷ್ಟು ರಹಸ್ಯಗಳನ್ನ ತಿಳ್ಕೊಳ್ತೀರಾ, ಭಕ್ತಿ ಮಾರ್ಗದಲ್ಲಿ ಮುಂದುವರಿತೀರಾ, ಸಾಕಷ್ಟು ರಹಸ್ಯಗಳನ್ನ ಬೇರೆಯವ್ರಿಗೂ ಕೂಡ ತಿಳಿಸ್ಕೊಡ್ತೀರಾ, ರಹಸ್ಯಗಳನ್ನ ರಿವೀಲ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಸೈಕಿಕ್ ಎಬಿಲಿಟಿ ಇದೆ, ಸಾಕಷ್ಟು ಮಿಸ್ಟಿಕ್ಸ್ ವರ್ಲ್ಡಲ್ಲಿ ನಿಮ್ಮ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗೋದ್ರಲ್ಲಿ ಇದೆ. ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಇತಿಹಾಸ ಮತ್ತೊಮ್ಮೆ ಮರುಕಳಿಸುವಂಥ ಸಾಧ್ಯತೆಗಳು ಇರುವಂಥ ರೀತಿಲಿ ಇದೆ. ಸೊ ಒಂದಷ್ಟು ಜಲಕ್ಕೆ, ನೀರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ನೀರಿನಲ್ಲಿ ಜಲ ಸಮಾಧಿ ಆಗೋದ್ರ ಬಗ್ಗೆ ಯಾರೋ ಯೋಚನೆ ಮಾಡ್ತಿದ್ದಾರೆ. ಸೊ ಗೊತ್ತಿಲ್ಲ ಯಾವಾಗ, ಎಲ್ಲಿ, ಹೇಗೆ, ಏನಾಗುತ್ತೆ ಅನ್ನುವಂಥದ್ದು, ಈ ಥರದ್ದೇನೋ ಒಂದು ಇಲ್ಲಿದೆ, ಏನು ಅಂತ ಗೊತ್ತಿಲ್ಲ ನನಗೆ. ಜೊತೆಗೆ ಸಿಸ್ಟರ್ಹುಡ್ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಮ ಸಹೋದರಿಯರ ಗಮನದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ವಾರಿಯರ್ ವುಮೆನ್ ಇರೋದ್ರಿಂದ ನಿಮ್ಮ ಫೆಮಿನೈನ್ ಎನರ್ಜಿ ತುಂಬ ಆ್ಯಕ್ಟಿವಲ್ಲಿ ಇರುತ್ತೆ ಮುಂದಿನ 4 ತಿಂಗಳವರೆಗೆ. ಸೊ ಇಲ್ಲಿ ಕಾಳಿಮ ಮತ್ತು ಸೂರ್ಯದೇವ ಇರೋದ್ರಿಂದ 2 ಎನರ್ಜಿ, ಮತ್ತು ಶಿವ ಪಾರ್ವತಿ ಇಬ್ಬರು ಇರೋದ್ರಿಂದ ಕುಂಡಲಿನಿ ಶಕ್ತಿ ಇಬ್ಬರನ್ನೂ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ನಿಮ್ಮ ಎನರ್ಜಿ 2 ಥರದ್ದು ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಯಾವ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಆ ಪ್ರಶ್ನೆಗೆ ಉತ್ತರ ಬರ್ತಿದೆ, ರೆಡಿಯಾಗಿ ಉತ್ತರಗಳನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮಗೆ ಒಂದು ರೀತಿ ಬೆಳಕು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಡಿವೈನ್ ನಿಮ್ಮ ಜೀವನ ಹೇಗಿರಬೇಕು, ಎಲ್ಲಿರಬೇಕು, ಹೇಗೆ ಮುಂದುವರಿಬೇಕು ಅನ್ನುವಂಥ ಪ್ಲ್ಯಾನ್ ಮಾಡಿದೆ, ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ಬಿಡುತ್ತೆ. ಸೊ ಹಾಗಾಗಿ ನೀವು ವ್ಯರ್ಥ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಡಿವೈನ್ ಪ್ರೊಟೆಕ್ಷನಲ್ಲಿ ನೀವಿದ್ದೀರಾ. ಸೊ ಹಾಗಾಗಿ ನಿಮಗೇನು ಆಗೋದಿಲ್ಲ, ನಿಮಗೆ ಸಾಕಷ್ಟು ಸಹಾಯಕರು ಭೂಮಿ ಮೇಲೆ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮಗೋಸ್ಕರ ಒಂದಷ್ಟು ಬದಲಾವಣೆಗಳು ಆಗ್ತಾ ಇದೆ. ಭಗವಂತ ಆ ಬದಲಾವಣೆಗಳನ್ನ ಮಾಡ್ತಿದ್ದಾನೆ. ಆ ಬದಲಾವಣೆಗಳನ್ನ ಸರಿಯಾದ ರೀತಿಲಿ ನೀವು ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಷ್ಟೊಂದು ಸಹಾಯನ ಭಗವಂತ ಮಾಡ್ತಾ ಇರಬೇಕಾದ್ರೆ, ಎಲ್ಲ ಯೂನಿವರ್ಸ್ ನಿಮ್ಮ ಸಪೋರ್ಟಿಗೆ ನಿಂತಿರಬೇಕಾದ್ರೆ ನಿಮ್ಮ ಬೆಲೆನ ನೀವೇ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ. ಡು ನಾಟ್ ಡಿಮ್ ಟು ಫಿಟ್ ಇನ್ ಅಂತ ಹೇಳ್ತಿದ್ದಾರೆ, ವಾರ್ನಿಂಗ್ ಇದೆ ಇಲ್ಲಿ. ಸೊ ಹೌ ಆರ್ ಯು ಡ್ರೀಮಿಂಗ್ ಯುವರ್ ಲೈಟ್ ಟು ಆರ್ಡರ್ ಟು ಫಿಟ್ ಇನ್ ಅಂತ. ಸೊ ನಿಮ್ಮನ್ನ ನೀವೇ ಡಿಮ್ ಮಾಡ್ಕೊಬೇಡಿ. ನಿಮ್ಮ ಕಣ್ಣನ್ನು ತೆರೆದು ನೋಡಿ, ಕಣ್ಣಿಗೆ ಹಿಡ್ದಿರುವಂಥ ಧೂಳನ್ನು ಬಿಟ್ಟು ಒಂದು ರೀತಿ ಕಣ್ಣುಜ್ಕೊಂಡು ನೋಡಿ ಏನು ನಡೀತಾ ಇದೆ ಪ್ರಪಂಚದಲ್ಲಿ ಅನ್ನುವಂಥ ರೀತಿಯಲ್ಲಿ ಇದೆ. ಜೊತೆಗೆ ಇಲ್ಲಿ ಸ್ಟಾರ್ ಮದರ್ ಮತ್ತು ಗ್ರ್ಯಾಂಡ್ ಮದರ್ ಇದ್ದಾರೆ. ನಿಮ್ಮ ತಾಯಿ ಮತ್ತು ಮುತ್ತಜ್ಜಿಯ ಆಶೀರ್ವಾದ ಇದೆ ನಿಮಗೆ ಇಲ್ಲಿ. ಅಂಗಾಳ ಪರಮೇಶ್ವರಿ ದೇವಿಯ ಮತ್ತು ಆದಿಪರಾಶಕ್ತಿಯ ಆಶೀರ್ವಾದ ಇಲ್ಲಿ ಇದೆ. ಸಾಕ್ಷಾತ್ ಆ ದೇವಿನೇ ಇಲ್ಲಿ ಇರಬೇಕಾದ್ರೆ ನೀವು ಯಾಕೆ ಚಿಂತೆ ಮಾಡ್ತೀರಾ?
ಸೊ ಹಾಗಾಗಿ ತಾಯಿ ಹೇಳ್ತಾ ಇರೋದು ಒಂದೇ, ಹೌ ಕ್ಯಾನ್ ಯು ಮದರ್ ಯುವರ್ ಸೆಲ್ಫ್, ನೀನು ತಾಯಿಯಾಗಿ ಹೇಗೆ ನಿಲ್ಬಲ್ಲೆ? ಈಗ ನಿನ್ನ ಜೊತೆ ಯಾರೂ ಇಲ್ಲ ಅಂತ ನೀ ಹೇಳ್ತೀಯ, ಆದರೆ ನಿನಗೆ ನೀನೇ ನಿಲ್ಲುವಂಥ ಸಮಯ ಇದು, ನಿನಗೆ ನೀನೇ ನಿಂತು ತೋರಿಸು ಅಂತ ನಾ ಹೇಳ್ತಾ ಇದ್ದೀನಿ. ಹೇಗೆ ನೀನು ನಿಂತು ತೋರಿಸ್ತೀಯ ಅಂತ ಪ್ರಶ್ನೆ ಹಾಕಿದ್ದಾರೆ. ಸೊ ನಿಂತು ತೋರಿಸಿ ಅನ್ನುವಂಥದ್ದು ಇದೆ. ಈಗ ತಾಯಿನೂ ನೀವೇ, ತಂದೆನೂ ನೀವೇ, ಬಂಧುನೂ ನೀವೇ, ಬಳಗನೂ ನೀವೇ. ನಿಮಗೆ ಈಗ ನೀವೇ ಎಲ್ಲ, ನಿಮ್ಮ ಇಂಪಾರ್ಟೆಂಟ್ ನಿಮಗೆ ಗೊತ್ತಾಗಬೇಕು ಅನ್ನೋದು ಆ ದೈವದ ಇಂಪಾರ್ಟೆಂಟ್ ಇದೆ ಇಲ್ಲಿ. ಸೊ ಹಾಗಾಗಿ ಈ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುವಂಥ ಸಮಯದಲ್ಲಿ ನೀವು ಹೆಚ್ಚು ಆ್ಯಕ್ಟಿವಲ್ಲಿ ಇರಿ ಅನ್ನುವಂಥ ರೀತಿಯಲ್ಲಿ ಇದೆ ಇಲ್ಲಿ. ಒಂದು ರೀತಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರಿ, ಯಾವುದೇ ಕಾರಣಕ್ಕೂ ಸೋಲೊಪ್ಕೊಂಬೇಡಿ ಅನ್ನುವಂಥದ್ದು ಇದೆ. ಹೈ ಪ್ರಿಸ್ಟೆಸ್ ಇದೆ. ಸೊ ನಿಮ್ಮ ಒಂದು ಹೆಜ್ಜೆ ಮುಂದುವರಿಬೇಕೇ ಹೊರತು ಹಿಂದಕ್ಕೆ ಹೋಗಬಾರ್ದು ಅಂತ ಇದೆ. ನಿಮ್ಮನ್ನು ಕರೆ ಕಳಿಸ್ತಾ ಇರೋದು ಎಂತಕ್ಕೆ, ನಿಮಗೆ ಕರೆಗಳು ಬರ್ತಾ ಇರೋದು ಎಂತಕ್ಕೆ, ನಿಮಗೆ ಪವರ್ ಇರೋದು ಎಂತಕ್ಕೆ, ಸುಮ್ಮನೆ ಇಟ್ಕೊಂಡು ಮಜಾ ಮಾಡೋದಕ್ಕೆ ಅಥವಾ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ. ಸೊ ನೀವು ಈ ಒಂದು ಸಿಚುವೇಶನ್ನ ಲೀಡ್ ಮಾಡಬೇಕು, ಒಂದಷ್ಟು ಜನರಿಗೆ ನೀವು ಬೆಳಕಾಗಿ ನಿಲ್ಲಬೇಕು ಅನ್ನುವಂಥದ್ದು ಉದ್ದೇಶ ಇದೆ. ಸೊ ಹಾಗಾಗಿ ನಿಮ್ಮ ಕೈಯಲ್ಲಿ ಇರುವಂಥ ಪವರಿಂದ ಒಂದಷ್ಟು ಜನರಿಗೆ, ಒಂದಷ್ಟು ಜಗತ್ತಿಗೆ ಬೆಳಕು ಬರಬೇಕು, ಸಹಾಯ ಸಿಗಬೇಕು. ಆ ಕಾರಣಕ್ಕಾಗಿ ಈ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನಿಮ್ಮ ಕೈಯಲ್ಲಿ ಈ ಒಂದು ಪವರ್ ಬಂದಿದೆ. ಹಾಗಾಗಿ ಈ ಪವರ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನನ್ನ ಕೈಲಿ ಯಾವ ಪವರು ಇಲ್ಲ, ಪವರ್ಲೆಸ್ ಆಗಿದ್ದೀನಿ ಅಂತ ಯಾರು ಹೇಳ್ತಿದ್ದಾರೆ. ಪವರ್ಲೆಸ್ ಆಗಿರೋದಕ್ಕೇನೆ ನಿಮಗೆ ಕಾಳಿ ಮಾತೆ ಬಂದು ಹೇಳ್ತಾ ಇರೋದು, ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೋ, ನಿನ್ನ ಕರ್ಮ ಫಲಗಳು ಇನ್ನು ಬಾಕಿ ಇದೆ, ಅದನ್ನು ಯಾವಾಗ ನೀನು ತೀರಿಸ್ತೀಯ. ಇಲ್ಲಿ ನಿನಗೆ ಯಾರೂ ಇಲ್ಲ. ಒಬ್ಬ ತಾಯಿ ತನ್ನ ಮಗುನ ಹೇಗೆ ರಕ್ಷಣೆ ಮಾಡ್ಕೊಳ್ಳುತ್ತೋ ಹಾಗೆ ನೀನೇ ತಾಯಿಯಾಗಿ ನೀನೇ ನಿನ್ನನ್ನು ರಕ್ಷಣೆ ಮಾಡಿಕೊಂಡು ತೋರಿಸು, ನಿನಗೆ ನನ್ನ ಆಶೀರ್ವಾದ ಇದೆ ಅನ್ನುವಂಥ ಮಹತ್ತರವಾದ ಸಂದೇಶ ಇಲ್ಲಿ ಇದೆ. ತಿಳ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಓಕೆ, ಸೊ ಎಸ್, ಎಲ್ಲ ರಹಸ್ಯಗಳು ರಿವೀಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಜೊತೆಗೆ ನಿಮ್ಮೊಳಗಿನ ಒಂದು ಇನ್ನರ್ ಲೈಟ್, ಒಳಗಿನ ಕರೆ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಬ್ರಿಂಗ್ ಫಾರ್ವರ್ಡ್ ಯುವರ್ ಗಿಫ್ಟ್ ಅಂತ ಇದೆ. ನಿಮಗೆ ಯೂನಿವರ್ಸಿಂದ ಒಂದು ಪವರ್ ಗಿಫ್ಟ್ ಆಗಿ ಬಂದಿದೆ, ಅದನ್ನು ಯಾಕೆ ವೇಸ್ಟ್ ಮಾಡ್ತೀರಾ? ಸೊ ಗೊತ್ತಿಲ್ಲ, ತುಂಬ ಅಗ್ರೆಸಿವ್ ಎನರ್ಜಿ ಇದೆ ಇಲ್ಲಿ. ಸೊ ಆ ಥರ ವೇಸ್ಟ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ನಿಮಗೆ ಎಲ್ಲ ರೀತಿಯ ಮೆಜಿಷಿಯನ್ ಎನರ್ಜಿ ಇದೆ, ಎಲ್ಲ ರೀತಿ ಕೀ, ಅದೃಷ್ಟದ ಕೀ ಕೊಟ್ಟಾಗಿದೆ. ನಿಮಗೆ ಎಲ್ಲ ಸಲಹೆ, ಸೂಚನೆ, ಸಿಂಬಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಯಾವ ದಾರಿಗೆ ಹೋಗಬೇಕು, ಯಾವ ಥರ ಬರಬೇಕು, ಎಲ್ಲ ಸೂಚನೆಗಳು ಸಿಕ್ಕಿದೆ. ಯಾರಿಗೋ ವಿಶೇಷವಾದಂಥ ಪುಷ್ಪ ಕೂಡ ಸಿಗುವಂಥ ಸಾಧ್ಯತೆ ಇದೆ, ಹೂವು. ಸೊ ಇದುವರೆಗೂ ಎಲ್ಲೂ ನೋಡದೆ ಇರುವಂಥ ಪುಷ್ಪ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಡೈಮಂಡ್ ಕೂಡ ಗಿಫ್ಟ್ ಬರ್ಬೋದು, ಅಮೆಥೆಸ್ಟ್ ಕೂಡ ಗಿಫ್ಟ್ ಆಗಿ ಬರುವಂಥ ಸಾಧ್ಯತೆ ಇದೆ. ಸ್ಪ್ರೆಡ್ ಹೋಪ್ ಆ್ಯಂಡ್ ಜಾಯ್ ಅಂತ ಹೇಳ್ತಿದ್ದಾರೆ. ಇಡೀ ವರ್ಲ್ಡಿಗೆ, ಪ್ರಪಂಚಕ್ಕೆ ಸಂತೋಷ ಮತ್ತು ಭರವಸೆನ ಕಳಿಸೋವಂಥದ್ದು, ಹರಡೋ ಅಂಥದ್ದು ನಿನ್ನ ಪ್ರಮುಖವಾದ ಕರ್ತವ್ಯ, ನಿನ್ನ ಸೋಲ್ ಪರ್ಪಸ್. ಅದಕ್ಕೋಸ್ಕರ ನಿಂಗಿಷ್ಟು ಶಕ್ತಿ ಕೊಟ್ಟಿರೋದು, ನಿಂಗಿಷ್ಟು ಪವರ್ ಕೊಟ್ಟಿರೋದು. ನೀನು ಅದನ್ನು ಹುಡ್ಕೊಂಡು ಪಡ್ಕೊಳ್ತಾ ಇದೆಯಾ, ಸಿಗೋ ಹಾಗೆ ಮಾಡ್ತಾ ಇರೋದು ನಾನೇ. ಅದನ್ನು ನೀನು ಪಡ್ಕೊಂಡು ಮಾಡು, ಮುಂದುವರಿಸು, ಇನ್ನೊಬ್ಬರ ಜೀವನಕ್ಕೂ ಬೆಳಕಾಗು ಅಂತ ಹೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ, 21, 32, 30, 24, 11, 12, 26, 31 ನಂಬರ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಓಕೆ, ಜೊತೆಗೆ ಕಾಸ್ಮಿಕ್ ರೂಬಿ ಇದೆ. ಸೊ ಪೀಸ್ ಅಂಬಾಸಿಡರ್ ಅಂತೆ ನೀವು. ಪೀಸ್ ಅಂಬಾಸಿಡರ್ ಅಂದರೆ ಒಂದು ಸುಖ, ಶಾಂತಿ, ನೆಮ್ಮದಿಯ ಜೀವನ ಎಲ್ಲರ ಜೀವನದಲ್ಲೂ ಬರೋದಕ್ಕೆ ನೀವು ಕಾರಣ ಆಗಬೇಕು. ಅಂದರೆ ಮೊದಲು ನೀವು ಸಮಾಧಾನವಾಗಿ ಇರಬೇಕು, ನೀವು ಸುಖ, ಶಾಂತಿ, ನೆಮ್ಮದಿಯಲ್ಲಿ ಇರಬೇಕು. ಹಾಗಾಗಿ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಪೀಸ್ ಆಫ್ ಮೈಂಡ್ ನಿಮ್ಮ ತಲೆಯಲ್ಲೂ ಕೂಡ ಇರಲಿ ಅನ್ನುವಂಥದ್ದು ಇದೆ. ಸೊ ಇನ್ನು ಕೆಲವರಿಗೆ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ದೇವರು ನಿಮಗೆ ಸಾಕಷ್ಟು ಆಶೀರ್ವಾದ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ. ಯಾಕೆ ತಲೆ ಕೆಡಿಸ್ಕೊಳ್ತೀರಾ? 31ನೇ ತಾರೀಕು ಅಷ್ಟರಲ್ಲಿ ನಿಮ್ಮ ಆರೋಗ್ಯನೂ ಪರ್ಫೆಕ್ಟ್ ಆಗುತ್ತೆ, ದುಡ್ಡು ಕೂಡ ಬರುತ್ತೆ. ಚಿಂತೆ ಯಾಕೆ ಮಾಡ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ. ಶವರ್ ಆಫ್ ಬ್ಲೆಸ್ಸಿಂಗ್ಸ್. ಸುಮ್ಮನೆ ನಿಮಗೆ ಗಣೇಶ ಹಬ್ಬ ಬರ್ತಾ ಇಲ್ಲ, ಸಾಕಷ್ಟು ಬ್ಲೆಸ್ಸಿಂಗ್ಸನ್ನು ತೊಗೊಂಡು ಬರ್ತಾ ಇದೆ, ಸಾಕಷ್ಟು ಗಿಫ್ಟನ್ನು ತೊಗೊಂಡ್ಬರ್ತಾ ಇದೆ.
ಅದೇನೋ ಹೇಳ್ತಾರಲ್ಲ, ಕರ್ಮ, ನಿಮ್ಮ ಒಳ್ಳೆಯ ಕರ್ಮಗಳು ನಿಮ್ಮ ಜೀವನಕ್ಕೆ ಒಂದು ಆಶೀರ್ವಾದದ ರೂಪದಲ್ಲಿ ಬರ್ತಾ ಇದೆ. ಒಂದು ಪರಿಶುದ್ಧವಾದ ಪ್ರೇಮ, ಪರಿಶುದ್ಧವಾದ ಪ್ರೀತಿ, ಪರಿಶುದ್ಧವಾದಂಥ ಆಶೀರ್ವಾದ, ದುಡ್ಡು, ಗಿಫ್ಟು ಎಲ್ಲ ಬರ್ತಿದೆ, ಎಲ್ಲ ಬರ್ತಿದೆ. ಸೊ ಒಂದು ಲೈಫ್ ಲೀಡ್ ಮಾಡಲಿಕ್ಕೆ ಏನು ಬೇಕು ಅದೆಲ್ಲ ನಿಮ್ಮ ಜೊತೆ ಇದೆ. ಅದನ್ನು ನಿಮಗೆ ಕೊಡ್ತಾರೆ. ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ಇಡೀ ವಿಶ್ವಕ್ಕೆ ಸುಖ, ಶಾಂತಿ, ನೆಮ್ಮದಿ, ಭರವಸೆನ ಹಂಚೋ ಅಂಥದ್ದು ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಈ ಕಾರ್ಡ್ ಮತ್ತೊಮ್ಮೆ ಅದನ್ನು ಕನ್ಫರ್ಮ್ ಮಾಡ್ತಾ ಇದೆ. ಸೊ ನೀವು ಈ ಕೆಲಸನ ಮಾಡಬೇಕು, ಸರಿಯಾದ ರೀತಿಲಿ ಮಾಡಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ದ ಫ್ರೀಡಮ್ ಆಫ್ ದ ಟ್ರೂತ್, ಸತ್ಯನ ಹೇಳುವಂಥ ತಾಕತ್ತಿರಬೇಕಾದ್ರೆ ಯಾಕೆ ಸತ್ಯನ ಹೇಳೋಕ್ಕೆ ಬಿಡ್ತಾ ಇಲ್ಲ, ಅಥವಾ ಸತ್ಯನ ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು. ಸತ್ಯ ಮಾತಾಡಬೇಕು ಅಂದರೆ ತುಂಬ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಬೇರೆ ಬೇರೆ ಜನಗಳ ಪರಿಸ್ಥಿತಿ, ಮನಸ್ಥಿತಿ ಅಥವಾ ವಸ್ತುಸ್ಥಿತಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಸದ್ಯಕ್ಕೆ ಇಲ್ಲಿ ಸತ್ಯ ಮಾತಾಡಬೇಕಾದಂಥ ಅಗತ್ಯ ಇದೆ. ಸತ್ಯನ ಮಾತಾಡಿ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಪ್ರಾಮಾಣಿಕವಾಗಿ ನೀವು ಜನರ ಜೊತೆ ಕಮ್ಯುನಿಕೇಟ್ ಮಾಡಿ ಅನ್ನುವಂಥದ್ದು ಇದೆ. ನೀವು ಮುಖವಾಡದ ಮನುಷ್ಯರು ಆಗಬೇಡಿ, ನಿಜವಾದ ಗುಣ ಏನಿದೆ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅಮೆಥಿಸ್ಟ್, ರೂಬಿ ಮತ್ತು ಎಮರಾಲ್ಡ್ ನಿಮಗೆ, ಅಥವಾ ಡೈಮಂಡ್, ಇದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಕೆಲವರಿಗೆ ಗೋಲ್ಡ್ ಕೂಡ ಇಂಪಾರ್ಟೆಂಟ್ ಇರಬಹುದು. ಜೊತೆಗೆ ವೈಲೆಟ್ ಫ್ಲೇಮ್, ಡಿವೈನ್ ಯೂನಿವರ್ಸ್ ಆಗಿ ನಿಮಗೆ ಡಿವೈನ್ ಒಂದು ಸ್ಪಿರಿಚುವಲ್ ಅವೇಕನಿಂಗನ್ನು ಮಾಡ್ತಾ ಇದೆ. ಜೊತೆಗೆ ನೋಡಿ ಇಲ್ಲೂ ಇದೆ ಕಾಸ್ಮಿಕ್ ಡೈಮಂಡ್ ವೈಲೆಟ್ ಫ್ಲೇಮ್ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಕೆಲವು ಆಧ್ಯಾತ್ಮಿಕತೆ ಇದೆ. ಪ್ರೀತಿಯ ನಾಟಕ ಯಾವುದು, ಪ್ರೀತಿ ಅಲ್ಲದೆ ಇರೋದು ಯಾವುದು, ಇದೊಂದು ಕ್ಲಾರಿಟಿನ ಕೊಡಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲವನ್ನೂ ಕೂಡ ಡಿವೈನಿಗೆ ಸಮರ್ಪಣೆ ಮಾಡಿಬಿಡಿ ಅನ್ನುವಂಥದ್ದು ಇದೆ. ಕೆಲವನ್ನ ಪ್ರೀತಿಯಿಂದ ಬದಲಾಯಿಸೋದಕ್ಕೆ ಸಾಧ್ಯ ಇದೆ, ಇನ್ನು ಕೆಲವನ್ನ ಪ್ರೀತಿಯಿಂದ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಯಾವುದು ನಿಮ್ಮ ಕೈಲಿ ಪ್ರೀತಿಯಿಂದ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ವೋ ದಂಡಂ ದಶಗುಣಂ ಭವೆ ಅನ್ನುವಂಥದ್ದು ಭಗವಂತ ಕಾಳಿ ರೂಪದಲ್ಲಿ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸೊ ಅದು ಕಾಳಿಗೆ ಬಿಟ್ಟಂಥ ವಿಚಾರ, ನಿಮಗೆ ಬಿಟ್ಟಂಥ ವಿಚಾರ. ನಿಮ್ಮ ಸ್ಪಿರಿಟ್ ಅನಿಮಲ್ಸ್ ನಿಮಗೆ ಯಾವಾಗಲೂ ಡಿವೈನ್ ಬ್ಲೆಸ್ಸಿಂಗ್ಸನ್ನು ಕಳಿಸ್ತಾನೆ ಇರುತ್ತೆ ಅನ್ನುವಂಥದ್ದು ಇದೆ. ಒಂದು ಮರ ತುಂಬ ಇಂಪಾರ್ಟೆಂಟ್ ಇದೆ. ಆ ಮರದಲ್ಲೂ ಕೂಡ ಸಾಕಷ್ಟು ಬ್ಲೆಸ್ಸಿಂಗ್ಸ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಮರ ತುಂಬ ದಿವಸದಿಂದ ಮರ ಬರ್ತಾ ಇದೆ. ಆ ಮರ ಏನು ಅಂತ ಗೊತ್ತಿಲ್ಲ. ಸೊ ನಿಮ್ಮ ಜೀವನದಲ್ಲಿ ಆ ಥರ ಡಿವೈನ್ ಬ್ಲೆಸ್ಸಿಂಗ್ಸ್ ಇರುವಂಥ ಟ್ರೀ ಇದ್ದರೆ ಅದಕ್ಕೆ ದಿನಾಗಲೂ ನಮಸ್ತೆನ ಹೇಳಿ ಅಥವಾ ನಮಸ್ಕಾರ ಮಾಡಿ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಸೋಲ್ಮೇಟ್, ಟ್ವಿನ್ ಫ್ಲೇಮ್ ಜರ್ನಿ ಇದೆ. ಸೊ ಸೋಲ್ಮೇಟ್ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. 11:33 ಇದೆರಡು ನಂಬರ್ ಒಟ್ಟಿಗೆ ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮ ಕನಸುಗಳ ಕಾಮನ ಬಿಲ್ಲಿಗೆ ಒಂದು ರೆಕ್ಕೆ ಪುಕ್ಕ ಬರುವಂಥ ಸಮಯ, ಒಂದು ವೇಗನ ಪಡ್ಕೊಳ್ಳುತ್ತೆ. ಕಲ್ಲು ಕರಗುವಂಥ ಸಮಯ, ಕಲ್ಲು ಪಕ್ಷಿ ಹಾರುವಂಥ ಸಮಯ ಬಂದಿದೆ. ಸಾಕಷ್ಟು ಸೂಚನೆ, ಸಂದೇಶ, ಕನಸು, ನನಸು ಇದೆಲ್ಲದ್ರ ಕಡೆ ಗಮನನ ಕೊಡಿ. ದಾರಿ ದೂರ ಇದೆ. ಒಂದು ಬೆಟ್ಟದ ಮೇಲೆ ಪ್ರಯಾಣ ಹೋಗಬೇಕಾಗಿದೆ. ಬೆಟ್ಟದ ಮೇಲೆ ಪ್ರಯಾಣ ಹೋದಾಗ ಸಾಕಷ್ಟು ಕುರುಹುಗಳು ಸಿಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಕಲ್ಲಿನ ಮರಕ್ಕೆ ಕಲ್ಲಿನ, ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಕಲ್ಲಿನ ರಥಕ್ಕೆ, ಕಲ್ಲಿನ ಶಿಲೆಗೆ ಅಥವಾ ಕಲ್ಲಿನ ಪಕ್ಷಿಗೆ ಜೀವ ಬರುತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ಅಕ್ಟೋಬರು, ನವಂಬರು ಗೊತ್ತಿಲ್ಲ. 11 ತಿಂಗಳು, 11 ದಿನನೋ, 11 ವರ್ಷನೋ, ಸಮಥಿಂಗ್ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ 11:33 ಟೈಮಲ್ಲಿ ಇದಾಗುತ್ತೆ ಅನ್ನುವಂಥದ್ದು ಇದೆ. 11:33 ಇದಾಗುತ್ತೆ ಅನ್ನುವಂಥದ್ದು ಇದೆ. ಯಾವಾಗ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಲ್ಲಿನ ಪ್ರಾಣಿಗೆ ಅಥವಾ ಕಲ್ಲಿನ ರಥಕ್ಕೆ ಜೀವ ಬರುತ್ತೆ ಅನ್ನುವಂಥದ್ದು ಇದೆ. ಗೊತ್ತಿಲ್ಲ, ಯಾಕೋ ಅದು ರಬ್ಬರ್ ಥರ ಟೈ ಅಂತ ಹೇಳ್ತಾ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮ ಜೀವನಕ್ಕೆ ಏನೇನು ಬರ್ತಿದೆ, ಇಷ್ಟೊತ್ತು ಏನು ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ ಅಂತ ಯಾರು ಅಂದ್ಕೊಂಡಿದ್ದೀರಾ, ಡಿವೈನ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಯಾರ್ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರು ಅದೆಲ್ಲವೂ ಕೂಡ ದೂರ ಆಗ್ತಾ ಇದೆ. ಸೂರ್ಯನಾರಾಯಣ ಆಶೀರ್ವಾದದಿಂದ ರಿಯೂನಿಯನ್ ಎನರ್ಜಿ ಇದೆ. ದುಡ್ಡು ಬರ್ತಾ ಇದೆ, ಆರೋಗ್ಯ ಸರಿ ಹೋಗ್ತಾ ಇದೆ, ಜಾಬ್ ಬರ್ತಾ ಇದೆ, ಮನಿ ಬರ್ತಾ ಇದೆ. ಜೊತೆಗೆ ನೀವು ಅಂದ್ಕೊಂಡಿರುವಂಥ ಗೌರ್ಮೆಂಟ್ ಜಾಬ್ ಕೂಡ ಆಗುವಂಥ ಸಾಧ್ಯತೆ ಇದೆ. ಮ್ಯಾರೇಜ್ ಪ್ರಪೋಸಲ್ ಬರ್ತಾ ಇದೆ. ಆಧ್ಯಾತ್ಮಿಕ ಮಾರ್ಗ ಚೆನ್ನಾಗಿದೆ. ನೀವು ಒಳ್ಳೆ ಟೀಚರ್ ಆಗಿ ಬದಲಾಗ್ತೀರಾ. ಸಾಕಷ್ಟು ಗಿಫ್ಟ್ ಬರ್ತಾ ಇದೆ. ರಿಚ್ ಪರ್ಸನ್ ಆಗ್ತೀರಾ, ಒಬ್ಬ ಹೀಲರ್ ಆಗ್ತೀರಾ, ಪ್ರಯಾಣ ಕೂಡ ಹೋಗ್ತೀರಾ. ಸಾಕಷ್ಟು ಪಾಸಿಟಿವ್ ಬದಲಾವಣೆ ಇದೆ. ನಿಮಗೆ ಹೇಳ್ತಾ ಇರೋದು ಒಂದೇ,
ಕರ್ಮಣೆ ವಾಧಿಕಾರಸ್ಯ ಮಾ ಫಲೇಶು ಸರ್ವದ. ಒಳ್ಳೆಯ ಕರ್ಮಗಳನ್ನ ಮಾಡಿ, ಒಳ್ಳೆಯದಾಗಲಿ. ಇಷ್ಟಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. 19 ಮತ್ತೆ ಕಾಣಿಸ್ತು. ಸೊ ಅದು ಕೂಡ ನಿಮಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ. ಒಳ್ಳೆಯದಾಗಲಿ. ನಗೋದನ್ನ ಮರಿಬೇಡಿ, ನಗ್ತಾ ಇರಿ. ನಮಸ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಬನ್ನಿ, ನಿಮಗೆ ಅಪ್ಕಮಿಂಗ್ ನೆಕ್ಸ್ಟ್ 4 ಮಂತ್ ಏನಿದೆ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಯಾವ ರೀತಿ ಬದಲಾವಣೆ ಬರೋದ್ರಲ್ಲಿದೆ, ಯಾವ ರೀತಿ ಚೇಂಜಸ್ ಬರೋದ್ರಲ್ಲಿ ಇದೆ, ಅಥವಾ ಏನು ಡಿವೈನ್ ಗೈಡೆನ್ಸ್ ಇದೆ, ಟ್ಯಾರೋ ಕಾರ್ಡ್ ಗೈಡೆನ್ಸ್ ಏನಿದೆ, ಇದನ್ನು ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸಾರಿ, ಕಾಯಿಸಿದ್ದಕ್ಕೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಹಾಗಾಗಿ. ಸೊ ಗೋಪಾಲ, ಕಾಮದೇವ, ಗಂಗಾ ಮಾತೆ ಇದ್ದಾರೆ. ಸೊ ತುಂಬ ಇಂಪಾರ್ಟೆಂಟ್ ಇದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರಲಿ ಅಥವಾ ಜಸ್ಟ್ ಒಂದು ಬೇಡದಿರುವಂಥ ರಿಲೇಷನ್ಶಿಪ್ಪಲ್ಲಿ ನೀವಿದ್ದರೆ ಅದರಿಂದ ಹೊರಗೆ ಬರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ತುಂಬ ರೊಮ್ಯಾನ್ಸಲ್ಲಿ ಸಕ್ಸಸ್ ಬರೋದ್ರಲ್ಲಿ ಇದೆ, ಲವ್ ಲೈಫಲ್ಲಿ ಸಕ್ಸಸ್ ಬರೋದ್ರಲ್ಲಿ ಇದೆ. ಎನರ್ಜಿ ಚೆನ್ನಾಗಿರುತ್ತೆ ನಿಮ್ಮದು. ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋರನ್ನೆಲ್ಲ ತುಂಬ ನಗಿಸ್ತಾ ಇರ್ತೀರ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಸ್ವಲ್ಪ ಗಮನನ ಕೊಡಿ. ಮಲ್ಟಿ ಪಾರ್ಟ್ನರ್ ನಿಮಗೆ ದುಬಾರಿ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಅಂತ ಇರೋರಿಗೆ ತಂದೆ ತಾಯಿ ಪ್ರೀತಿ ಸಿಗುತ್ತೆ. ಮಕ್ಕಳ ಪ್ರೀತಿ ಸಿಕ್ಕಿಲ್ಲ ಅನ್ನೋರಿಗೆ ಮಕ್ಕಳ ಪ್ರೀತಿ ಸಿಗುತ್ತೆ. ಮಕ್ಕಳಿಗೆ ರಕ್ಷಣೆ ಇಲ್ಲ ಅನ್ನೋರಿಗೆ ರಕ್ಷಣೆ ಬರ್ತಾ ಇದೆ. ಜೊತೆಗೆ ಹೊಸ ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಕೃಷ್ಣನ ಆಶೀರ್ವಾದ ನಿಮ್ಮ ಜೊತೆ ಇದೆ. ಕೃಷ್ಣಾರ್ಪಣ ಮಸ್ತು. ಸೊ ಬೆನ್ನೆ ಕೃಷ್ಣನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ನಥಿಂಗ್ ಟು ವರಿ. ಗಂಗಾದೇವಿ ಬಂದಿರೋದ್ರಿಂದ ಆರೋಗ್ಯದಲ್ಲಿ, ವಾತಾವರಣದಲ್ಲಿ ಏನು ಸಮಸ್ಯೆ ಇದೆ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂಗೆ ಜಲಬಾಧೆ, ಜಲಕ್ಷಾಮ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಸಿಕೊಡ್ತೀನಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಮುಕ್ತಿ ಕೊಡುವಂಥ ಕೆಲಸನೂ ಕೂಡ ಮಾಡ್ತೀನಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅನಾರೋಗ್ಯದ ಸಮಸ್ಯೆಗಳಿಗೆ ಉತ್ತರವಾಗಿ ನಾನು ನಿಲ್ತೀನಿ ಅನ್ನುವಂಥದ್ದು ಇದೆ. ಅನಾರೋಗ್ಯದ ಸಮಸ್ಯೆನ ಬಗೆಹರಿಸಿಕೊಡ್ತೀನಿ ಅನ್ನುವಂಥದ್ದು ಕೂಡ ಇದೆ. ಪಿತೃದೇವತೆಗಳಿಗೆ ಮುಕ್ತಿ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯ ಇದ್ದಾರೆ ಇಲ್ಲಿ. ಸೊ ತುಂಬ ಚೆನ್ನಾಗಿದೆ. ಸೊ ಆಂಜನೇಯ ಕಾರ್ಯಸಿದ್ಧಿ ಆಂಜನೇಯರ ಹಾಗೆ ನನಗೆ ಇದು ಯಾವಾಗಲೂ ಎನರ್ಜಿನ ಕೊಡ್ತಾ ಇರುತ್ತೆ. ಸೊ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗಂ ತಮ್ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್. ಯಾಕೆ ಅಂತ ಗೊತ್ತಿಲ್ಲ, ರೀಡಿಂಗ್ ಮಾಡೋಕ್ಕೆ ಕೂತ್ಕೊಂಡ್ರೆ ತುಂಬ ನಿದ್ದೆ ಬರುತ್ತೆ ಈ ನಡುವೆ. ಸೊ ನಿಮ್ಮ ಯಾರು ಎನರ್ಜಿನೋ ಅಥವಾ ನಂದೇ ಎನರ್ಜಿನೋ ಗೊತ್ತಿಲ್ಲ, ನೋಡೋಣ. ಸೊ ಎಸ್, ತಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋ ಭವ. ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲಿರೋವರೆಗೂ ಸೊ ಯಾರು ನಿಮಗೇನು ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಆಂಜನೇಯನ ರಕ್ಷಾ ಕವಚನ ಅಥವಾ ಆಂಜನೇಯ ಪದಕನ ಧಾರಣೆ ಮಾಡಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಆಂಜನೇಯನ ತಾಯಿಯ ಆಶೀರ್ವಾದನ ಪಡ್ಕೊಳ್ಳಿ, ನಿಮಗೆ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಆಂಜನೇಯನ ತಾಯಿಯ ಆಶೀರ್ವಾದನ ನೀವು ಪಡ್ಕೊಂಡ್ರೆ ನಿಮಗೆ ಬೇಗ ಮಗು ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಪಾರ್ವತಿ ದೇವಿಯ ಆಶೀರ್ವಾದದಿಂದ ನಿಮಗೆ ಒಳ್ಳೆಯ ಪಾರ್ಟ್ನರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಲವ್ ಲೈಫ್ ಚೆನ್ನಾಗಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಚಿನ್ನಮಸ್ತಾ ದೇವಿ ಮತ್ತು ಕಾಮದೇವ ಇಂಟ್ರೆಸ್ಟಿಂಗ್ ಅಂತ ಅನಿಸೋದು. ಸಾಕಷ್ಟು ವಾಮಾಚಾರ ಮಾಡುವರು ಅಂಥದ್ದು ಅಥವಾ ವಶೀಕರಣ ಮಾಡಿ ನಿಮ್ಮನ್ನು ಬಳಸ್ಕೊಳ್ತಾ ಇರುವಂಥದ್ದು ಅಥವಾ ನಿಮ್ಮನ್ನು ತುಳಿದು ಅವರು ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇರುವಂಥದ್ದು. ಸಮಥಿಂಗ್ ಇಲ್ಲಿ ನಾಟ್ ರೈಟ್ ಅನ್ನುವಂಥ ರೀತಿಲಿ ಏನಿತ್ತು, ಇದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನನ ಪಡಿ. ಇಂಥ ಒಂದು ಬೇಡದಿರೋ ಅಂಥ ಸಂಬಂಧಗಳಿಂದ, ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು ಅಥವಾ ಎರಡು ಕಾರ್ಡು ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ, ಈ ಒಂದು ವಶೀಕರಣದ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಈ ಒಂದು ದುಷ್ಟ ಪ್ರಯೋಗನ ನಿಲ್ಲಿಸಿ ಅನ್ನುವಂಥದ್ದು ಇದೆ. ಅಥವಾ ನಿಮ್ಮ ಮೇಲೆ ಪ್ರಯೋಗ ಆಗಿದೆ ತಕ್ಕೊಳ್ಳಿ, ಅಥವಾ ನಿಮಗೆ ತೆಗ್ಯಕ್ಕೆ ಬರುತ್ತೆ ಅನ್ನೋದಾದರೆ ಬೇರೆ ಯಾರ ಮೇಲೋ ಅಮಾಯಕರ ಮೇಲೆ ಈ ಥರ ಪ್ರಯೋಗ ಆಗಿ ಅವರ ಪ್ರಾಣಕ್ಕೆ ಸಂಚಕಾರ ಬಂದಿದೆ, ಅದರಿಂದ ಆ ಪ್ರಯೋಗನ ತೆಗೆದು ಅವ್ರಿಗೆ ಒಳ್ಳೆಯದನ್ನು ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇದೆ. ನನಗೆ ಗೊತ್ತಿಲ್ಲ ಯಾರಿಗೆ ಈ ಸಂದೇಶ ಇದೆ ಅಂತ, ಬಟ್ ಎರಡು ಶತ್ರುಗಳ ರುಂಟ ಚೆಂಡಾಡಬೇಕು ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಹಾಗಾಗಿ ಹೆಚ್ಚು ಗಮನನ ಅದ್ರ ಕಡೆ ಕೊಡಿ ಅನ್ನುವಂಥದ್ದು ಇದೆ.
ಗೊತ್ತಿಲ್ಲ, ಈ ಸೈಲೆಂಟಲ್ಲಿ ಸಾಕಷ್ಟು ವಿಚಾರಗಳು ಯಾರ್ಯಾರಿಗೋ ತಲುಪಬೇಕೋ ತಲುಪ್ತಾ ಇದೆ ಅಂತ ಅನಿಸುತ್ತೆ. ಬಟ್ ನನಗೆ ಗೊತ್ತಿಲ್ಲ, ತುಂಬ ಹೆವಿ ಎನರ್ಜಿ ಇದೆ. ಸೊ ಯಾಮಾರಿದ್ರೆ ಪ್ರಾಣಕ್ಕೆ ತೊಂದರೆ ಇದೆ ಅನ್ನುವಂಥದ್ದು ಇದೆ. ಸೊ ನಂಗೆ ಗೊತ್ತಿಲ್ಲ, ತುಂಬ ಜನ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡೋಕೆ ಹೋದವರಿಗೆ ಸಮಸ್ಯೆ ಆಗೋದ್ರ ಜೊತೆಗೆ ಶಿಕ್ಷೆನೂ ಆಗಬೇಕು ಅನ್ನುವಂಥದ್ದು ಇದೆ. ಸೊ ಇಟ್ಸ್ ಎ ಟೈಮ್ ಟು ಆ್ಯಕ್ಟ್ ಅನ್ನುವಂಥ ರೀತಿಯಲ್ಲಿ ಇದೆ. ಈಗ ನಾವು ಸುಮ್ಮನೆ ಕೂರಬಾರ್ದು. ಈಗ ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಬದಲಾವಣೆನ ತೊಗೊಂಬರ್ಬೇಕಾದಂಥ ಸಮಯ. ಲೈಕ್ ಇವಾಗ ಶತ್ರು ಏನೇ ಮಾಡಿದ್ರು ಅಥವಾ ಯಾವುದೇ ರೀತಿ ವಶೀಕರಣ ಇದ್ರು ಅಥವಾ ಏನೇ ಸಮಸ್ಯೆ ಇದ್ದರೂ ಅದನ್ನು ನೋಡ್ಕೊಂಡು ಸುಮ್ಮನೆ ಇರಬಾರ್ದು. ಅದರಿಂದ ಹೊರಗೆ ಬರಬೇಕು ಅಥವಾ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳೋದ್ರ ಕಡೆ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಸಾಕು ವೆಯ್ಟಿಂಗ್ ಲಿಸ್ಟ್, ಈಗ ಆ್ಯಕ್ಟಿಂಗ್ ಸಮಯ ಅನ್ನುವಂಥದ್ದು ಇದೆ. ಆ್ಯಕ್ಟಿಂಗ್ ಅಲ್ಲ, ಆ್ಯಕ್ಷನ್ ಸಮಯ ಅಂತ. ಓಕೆ, ಸಾರಿ. ಸೊ ಎಸ್, ಹರ್ಮಿಟ್ ಎನರ್ಜಿ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಗುರುಗಳು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕಕ್ಕೆ ಆಗ್ತಾ ಇಲ್ಲ ಅಂತ ಕೂತ್ಕೊಳ್ಳೋದ್ರ ಬದಲು ಸೊ ಆ ಭಯದಿಂದ ಹೊರಗೆ ಬಂದು, ನೆಗೆಟಿವ್ ಇನ್ಫ್ಲೂಯೆನ್ಸಿಂದ ಹೊರಗೆ ಬಂದು, ಎಲ್ಲನೂ ನಾನು ಕಟ್ ಕ್ಲಿಯರ್ ಕ್ಯಾನ್ಸಲ್ ಎನರ್ಜಿಗೆ ಬರ್ತೀನಿ, ನನಗೆ ಈಗ ಬೇಡ, ನಾನೊಂದು ಬದಲಾವಣೆನ ಬಯಸ್ತಾ ಇದ್ದೀನಿ, ಸೊ ನನಗೆ ನಾನೇ ಸಹಾಯ ಮಾಡ್ಕೊಳ್ತೀನಿ, ಸಮಸ್ಯೆ ಏನಿದೆ ಬಗೆಹರಿಸ್ಕೊಳ್ತೀನಿ ಅಂತ ಕೂತಿದ್ದಾರೆ. ಬಟ್ ಅವ್ರ ಕೈಲಿ ಆಗ್ತಾ ಇಲ್ಲ. ಆ ಸಮಸ್ಯೆಯಿಂದ ಹೊರಗೆ ಬರೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಬುಲಿ ಎನರ್ಜಿ ಇದೆ ಇಲ್ಲಿ. ಸೊ ನನಗೆ ಗೊತ್ತಿಲ್ಲ ಯಾಕೆ ಈ ಥರ ಎನರ್ಜಿ ಇದೆ ಇಲ್ಲಿ ಅಂತ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಸಹಾಯ ಆಗೋ ರೀತಿಯಲ್ಲಿ ಒಂದಷ್ಟು ವಾತಾವರಣ ನಿರ್ಮಾಣ ಆಗೋದ್ರಲ್ಲಿ ಇದೆ. ನಿಮ್ಮ ಭಯದಿಂದ ಹೊರಗೆ ಬರೋದ್ರ ಕಡೆ ಗಮನನ ಕೊಡಿ, ನಿಮ್ಮ ಆರೋಗ್ಯದ ಕಡೆ ಗಮನನ ಕೊಡಿ. ಜೊತೆಗೆ ಏನೋ ಒಂದು ರೀತಿ ಮುನ್ನುಗ್ತೀನಿ, ನನಗೆ ಯಾರ್ದು ಭಯ ಇಲ್ಲ, ನಾನು ಎಲ್ಲ ಮಾಡಿಬಿಡ್ತೀನಿ ಅಂತ ಹೋಗಿ ಏನೋ ಒಂದು ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಏನೋ ಒಂದು ಟು ಬಿ ಹಾನೆಸ್ಟ್ ಹೇಳೋದಾದರೆ, ಏನೋ ಒಂದು ಸಮಥಿಂಗ್ ನೆಗೆಟಿವ್ ಎನರ್ಜಿ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನ ರಿಮೂವ್ ಮಾಡ್ತೀನಿ ಅಥವಾ ನಾನೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀನಿ, ಸಮಥಿಂಗ್ ಏನೋ ನೆಗೆಟಿವ್ ವೈಬ್ ಇದೆ ಇಲ್ಲಿ. ಅದನ್ನು ಮಾಡೋಕ್ಕೆ ಅಂತ ಹೋಗಿ ಅದರೊಳಗೆ ಸಿಕ್ಕಾಕ್ಕೊಂಡು ಅದರೊಳಗೆ ನೀವೇ ಬಲಿಯಾಗಿ ಹೋಗಿಬಿಡುವಂಥ ಒಂದು ಎಚ್ಚರಿಕೆ, ನಿಜವಾಗ್ಲೂ ಎಚ್ಚರಿಕೆ ಇದೆ. ಇದೊಂದು ಎಚ್ಚರಿಕೆ ಇದೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಇರಿ. ಈ ಥರ ಯಾವುದೇ ಒಂದು ತೊಂದರೆಗೆ ನೀವು ಒಳಗಾಗಬೇಡಿ ಅನ್ನುವಂಥದ್ದು ಇದೆ. ಸೊ ಸಾಧ್ಯ ಆದರೆ ಒಂದಷ್ಟು ಜನರಿಗೆ ಒಳ್ಳೇದು ಮಾಡಿ, ಇಲ್ಲಾಂದರೆ ನಿಮ್ಮ ಮನೇಲಿ ಚೆನ್ನಾಗಿದೆ, ನಿಮ್ಮ ಮನೆ ಅಂದರೆ ಮನೇಲಿ ಊಟ ಮಾಡಿ ತಿಂಡಿ ಮಾಡಿ ಬೆಚ್ಚಗೆ ಓದ್ಕೊಂಡು ಮಲ್ಕೊಳ್ಳಿ. ಸೊ ಈ ಥರ ಬೇಡದಿರೋ ಅಂಥ ಇನ್ನೊಬ್ಬರು ಜೀವನದಲ್ಲಿ ಆಟ ಆಡೋಕ್ಕೆ ಹೋಗಿ ಅದು ನಿಮಗೆ ರಿವರ್ಸ್ ಆಗುವಂಥ ಸಾಧ್ಯತೆಗಳು ಇದೆ. ಅಥವಾ ಬೇರೆಯವ್ರಿಗೆ ತೊಂದರೆ ಮಾಡಿಸ್ತೀನಿ ಅಂತ ಹೋಗಿ ನೀವೇ ತೊಂದರೆಯಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಯೂ ಇದೆ. ಬಿ ಕೇರ್ಫುಲ್. ಇದು ನನ್ನ ವಾಣಿಯಲ್ಲ, ಇಲ್ಲಿ ಬರ್ತಾ ಇರೋವಂಥದ್ದು, ಇದು ನಿಮಗಿರುವಂಥದ್ದು. ಅಥವಾ ಬೇರೆ ಯಾರೋ ನಿಮಗೆ ಸಮಸ್ಯೆ ಮಾಡಿ ನಿಮ್ಮನ್ನು ಈ ಥರ ಸಮಸ್ಯೆಗೆ ಒಳಪಡಿಸ್ತಾ ಇದ್ದಾರೆ, ಇದನ್ನು ಕೂಡ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ನಿಮ್ಮನ್ನು ಮನೆಯಿಂದ ಹೊರಗೆ ಕರ್ಕೊಂಬಂದು ಒಂದಷ್ಟು ವಾತಾವರಣದಲ್ಲಿ ಏರುಪೇರು ಮಾಡಿ ನಿಮಗೆ ಸಮಸ್ಯೆನ ಮಾಡ್ತಿದ್ದಾರೆ. ಇದನ್ನು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಗಮನನ ವಹಿಸಿ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಓಕೆ, ನಿಮ್ಮ ಮನೆ ನಿಮಗೆ ಸುರಕ್ಷಿತವಾದಂಥ ಸ್ಥಳ, ನಿಮ್ಮ ಮನೇಲಿ ನೀವಿರಿ. ಸಾರಿ ಟು ಸೇ 37 ನಂಬರ್, 31, 17. ಓಕೆ, ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. 17, 31 ಮತ್ತು 7 ಮತ್ತು 30 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಪ್ರೀತಿನ ಯಾವಾಗಲೂ ಹೃದಯದಿಂದ ಗೆಲ್ಲಬೇಕು ಅಲ್ವಾ? ಪ್ರೀತಿನ ಅಲ್ವಾ ಹೃದಯದಿಂದ ಗೆಲ್ಲಬೇಕು, ಇಂಥ ಕಾಮದಿಂದ ಅಲ್ಲ ಅಲ್ವಾ? ಸೊ ಸ್ವಲ್ಪ ನೀವು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಒಂದು ನೆಮ್ಮದಿಯಿಂದ ಹೃದಯ ಮಿಡಿಯೋ ಹಾಗೆ, ಮತ್ತೊಮ್ಮೆ ಹೃದಯ ಹರಳೋ ಹಾಗೆ ಮಾಡಿ ಅನ್ನುವಂಥದ್ದು ಇದೆ. ಮತ್ತೆ ಹೃದಯ ಹಡಿತು ಪಿಕ್ಚರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಹೊಸ ಸ್ಟೋರಿ ಥರ ಆ ಥರ ಎನರ್ಜಿ ಬರ್ತಿದೆ ಇಲ್ಲಿ, ಯಾರು ಥಿಂಕ್ ಮಾಡ್ತಿದ್ದಾರೆ ಅಂತ. ಜೊತೆಗೆ ಒಂದಷ್ಟು ಆಯುರ್ವೇದಿಕ್ ಮೆಡಿಸನ್ ಇರ್ಬೋದು ಅಥವಾ ಪರ್ಫ್ಯೂಮಿಗೆ ಸಂಬಂಧಪಟ್ಟಂಗೆ ಏನೋ ಬಿಸ್ನೆಸ್ ಮಾಡೋಕ್ಕೆ ಹೋಗಿ ಅದರಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತೀರಾ ಅನ್ನುವಂಥದ್ದು ಇದೆ. ಬೇಡದಿರೋ ಅಂಥದ್ದೇನೋ ಕೆಮಿಕಲ್ ರಿಯಾಕ್ಷನ್ ಆಗಿ ಒಂದಷ್ಟು ಸಮಸ್ಯೆನ ಎದುರಿಸ್ತೀರಾ. ಸೊ ಒಂದು ರೀತಿ ಪ್ಲ್ಯಾಂಟ್ಸ್, ಹರ್ಬ್ಸ್ ಎಲ್ಲ ಇರುತ್ತೆ. ಐ ಮೀನ್ ಗಿಡ ಮೂಲಿಕೆಗಳು ಅಥವಾ ಒಂದಷ್ಟು ಸುಗಂಧ ದ್ರವ್ಯಗಳನ್ನ ತಯಾರು ಮಾಡ್ತಾರೆ. ಸೊ ಸ್ವಲ್ಪ ಈ ಕಾರ್ಡ್ ಫುಲ್ ನೆಗೆಟಿವಿಟಿ ಬಗ್ಗೆ ಹೇಳ್ತಿದೆ, ಯಾಕೆಂದರೆ ಗೊತ್ತಿಲ್ಲ. ಆ ಥರದ್ದು ಏನೋ ಮಾಡೋಕ್ಕೆ ಹೋಗಿ ಯಾರೋ ಅದು ಅವರಿಗೆ ಬಡ್ದು 3-4 ದಿನ ಜ್ಞಾನ ತಪ್ಪಿ ಬೀಳುವಂಥ ಸಾಧ್ಯತೆಗಳಿದೆ. ಬಿ ಕೇರ್ಫುಲ್. ಓಕೆ
ಏನೋ ಬರ್ದಿದ್ದು ಏನು ಮಾಡೋಕ್ಕೆ ಹೋಗಬೇಡಿ, ಏನು ಬರುತ್ತೋ ನಿಮಗೆ ಅದನ್ನು ಮಾಡಿ. ಓಕೆ, ಸೊ ಎಸ್, ರೆಡ್ ರೋಸ್ ತುಂಬ ಇಂಪಾರ್ಟೆಂಟ್. ಯಾರೋ ನಿಮಗೆ ರೋಸ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ, ಯಾರೋ ನಿಮಗೆ ಒಂದು ಡಿವೈನ್ ಗಿಫ್ಟ್ ಕೊಡುವಂಥ ಸಾಧ್ಯತೆ ಇದೆ, ನಿಮ್ಮ ಲವ್ ಲೈಫ್ ಅಪ್ಡೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಜೊತೆಗೆ ಒಂದು ಓಕೆ, ಏನೋ ಒಂದು ಕ್ಲೆನ್ಸಿಂಗ್ ಆಗೋದ್ರಲ್ಲಿ ಇದೆ. ಯಾವುದೋ ಒಂದು ಹಳೇದು ಎಕ್ಸ್ಪೈರ್ ಆಗಿರುವಂಥ ವಸ್ತುಗಳನ್ನ ಉಪಯೋಗಿಸಿ ಸಮಸ್ಯೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಎಕ್ಸ್ಪೈರ್ ಆಗಿರುವಂಥ ವಸ್ತುಗಳನ್ನ ದೂರ ಇಡಿ ಅನ್ನುವಂಥದ್ದು ಇದೆ. ಮಂತ್ರ ಮೆಡಿಟೇಷನ್ ಅನ್ನುವಂಥದ್ದು ಇದೆ. ನಾವು ಎಷ್ಟು ಮುಂದುವರೆದಿದ್ದೀವಿ ಅಂದರೆ ಆ ಹೀಲಿಂಗ್ ಹಬ್ಬು, ಈ ಹೀಲಿಂಗ್ ಹರ್ಬು ಅಂತ ಹೋಗೋದಕ್ಕಿಂತ ಮಂತ್ರ ಮೆಡಿಟೇಷನ್ ಕಲಿಯುಗದಲ್ಲಿ ತುಂಬ ಪವರ್ಫುಲ್ ಇದೆ. ಸೊ ಹಾಗಾಗಿ ಮಂತ್ರ ಮೆಡಿಟೇಷನ್ನ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಮಂತ್ರನ ಸಿದ್ಧಿಸ್ಕೊಳ್ಳಿ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಆಂಜನೇಯ ಇರೋದ್ರಿಂದ ಆಂಜನೇಯನ ಮಂತ್ರನೇ ಸಿದ್ಧಿ ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಅಥವಾ ಕೃಷ್ಣನ ಮಂತ್ರ, ಅಥವಾ ಗಂಗಾದೇವಿ ಮಂತ್ರ, ಅಥವಾ ಪಾರ್ವತಿ ದೇವಿ ಮಂತ್ರ, ಯಾವುದಾದ್ರೂ ಒಂದು ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಓಕೆ, ಒಂದಷ್ಟು ಹಾಡುಗಳನ್ನ ಕೂಡ ಹಾಡ್ತೀರಾ, ಕಲಿತೀರಾ ಅನ್ನುವಂಥದ್ದು ಇದೆ. ಓಕೆ, ಸೊ ಎಸ್, ಆನ್ಸರ್ ದ ಕಾಲ್. ಯಾವುದೋ ಒಂದು ಇಂಪಾರ್ಟೆಂಟ್ ಫೋನ್ ಕಾಲ್ ಬರೋದ್ರಲ್ಲಿ ಇದೆ, ಆ ಫೋನ್ ಕಾಲ್ಗೆ ಉತ್ತರನ ಕೊಡಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಉತ್ತರ ಕೂಡ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಅವೇಕನಿಂಗ್ ಆಗ್ಲಿಂದ ಹೇಳ್ತಾ ಇರೋದು ಅದೇನೆ. ಸಮಥಿಂಗ್ ಈಸ್ ನಿಮ್ಮ ವಿರುದ್ಧ ಏನೋ ಒಂದಷ್ಟು ಸಂಚುಗಳು ನಡೆದಿದೆ, ಅಥವಾ ಬೇರೆ ಯಾರೋ ನಿಮ್ಮ ವಿರುದ್ಧ ಸಂಚು ಮಾಡಿರ್ಬೋದು, ಅಥವಾ ನೀವು ಬೇರೆಯವ್ರ ವಿರುದ್ಧ ಸಂಚು ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಫಲವಾಗಿ ಒಂದಷ್ಟು ಏರುಪೇರುಗಳು ಆಗತ್ತೆ. ಬಟ್ ಅದನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ. ನಿಮ್ಮ ಎನರ್ಜಿನ ಅಪ್ಡೇಟ್ ಮಾಡ್ಕೊಳ್ಳಿ, ಹೊಸ ರೀತಿಯಲ್ಲಿ ಒಂದು ರಕ್ಷಣೆಯನ್ನು ಹಾಕ್ಕೊಳ್ಳಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ನಿಮ್ಮ ಸದ್ಯದ ಪರಿಸ್ಥಿತಿ ಏನಿದೆ ಅಂದರೆ, ನೀವು ಹೋಗ್ತಾ ಇರುವಂಥ ದಾರಿ ಸರಿ ಇದೆ, ರೈಟ್ ವೇಲಿ ರೈಟ್ ಡೈರೆಕ್ಷನಲ್ಲಿ ನೀವು ಹೋಗ್ತಾ ಇದ್ದೀರಾ. ಹಾಗಾಗಿ ಆ ರೈಟ್ ಡೈರೆಕ್ಷನ್ ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಸೊ ಹಾಗಾಗಿ ನೀವು ಹೋಗ್ತಾ ಇರುವಂಥ, ಅಥವಾ ಯೂನಿವರ್ಸ್ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥ ದಾರಿ ಏನಿದೆ ಅದನ್ನು ನಂಬಿ ಅದರ ಮುಖಾಂತರನೇ ಮುಂದುವರಿರಿ, ಇದರಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಕೌನ್ಸಿಲ್ ಆಫ್ ಲೈಟ್, ಸೊ ಡಿವೈನ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಒಬ್ಬರಲ್ಲ ಇಬ್ಬರಲ್ಲ, ಇಡೀ ಡಿವೈನ್ ಟೀಮೇ ನಿಮಗೋಸ್ಕರ ಸಹಾಯಕ್ಕೆ ನಿಂತಿದೆ. ಇಡೀ ಡಿವೈನ್ ಟೀಮ್ ನಿಮಗೆ ಸಹಾಯನ ಮಾಡ್ತಾ ಇದೆ. ಸಾಧ್ಯ ಇರೋರು ಮೃತ್ಯುಂಜಯ ಮಹಾಮಂತ್ರ ಜಪಾನ ಮಾಡಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ರೀಟ್ರೀಟ್, ರೆಸ್ಟ್, ಬಿ ಹೆಲ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ವಲ್ಪ ಒಂಚೂರು ಆರೋಗ್ಯದ ಕಡೆ ಗಮನನ ಕೊಟ್ಟು ಒಂಚೂರು ರೆಸ್ಟ್ ಮಾಡಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಖಂಡಿತವಾಗ್ಲೂ ನಿಮ್ಮ ಮುಂದಿನ ಜೀವನದ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಪೂರ್ವಜರಿಗೆ ಅಥವಾ ನಿಮಗೆ ಯಾರು ರಕ್ಷಣೆ ಹಾಕ್ತಿದ್ದಾರೆ, ಅಥವಾ ನಿಮಗೆ ಯಾರು ಒಂದು ಪ್ರೊಟೆಕ್ಷನ್ ಟೀಮ್ ಆಗಿ ನಿಂತಿರುವಂಥ ಗುರುಗಳು ಯಾರಿದ್ದಾರೆ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಅನ್ನುವಂಥದ್ದು ಇದೆ. ಅವರಿಗೆ ಒಂದು ಪುಷ್ಪನ ಸಮರ್ಪಣೆ ಮಾಡಿ, ಗುರುಭ್ಯೋ ನಮಃ ಅಂತ ಒಂದು ಮಾತು ಹೇಳಿ, ಖಂಡಿತ ಅವರಿಗೆ ಖುಷಿ ಆಗುತ್ತೆ. ಓಕೆ, ಸೊ ಕ್ರಿಯೇಟ್ ಯುವರ್ ವಿಷನ್ ಅಂತ ಹೇಳ್ತಿದೆ. ನಿಮ್ಮ ಹೃದಯ ಏನು ಹೇಳುತ್ತೆ, ನಿಮ್ಮ ಹೃದಯಕ್ಕೆ ಏನು ಖುಷಿ ಕೊಡುತ್ತೆ ಅದ್ರ ಕಡೆ ಗಮನನ ಕೊಡಿ. ಒಟ್ಟಿನಲ್ಲಿ ಇದು ಯಾರು ಹೃದಯದ ವಿಷಯ, ಇದು ಹೃದಯಗಳ ವಿಷಯ, ಈ ವಿಷಯ ಈ ಥರ ಇದೆ ಇಲ್ಲಿ. ಸೊ ಹೃದಯಕ್ಕೆ ವಿಷ ಆಗುವಂಥದ್ದನ್ನು ಏನು ಮಾಡಬೇಡಿ, ಮಾತಾಡಬೇಡಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಪ್ರಯಾಣ ಹೋಗ್ತಿದ್ದೀರಾ ಅನ್ನುವಂಥದ್ದು ಇದೆ. ಯಾರಿಗೋ ಒಂದು ಅಂತಿಮ ಯಾತ್ರೆಯ ಸುದ್ದಿ ಕೂಡ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ನೀವು ಈ ಜೀವನದಲ್ಲಿ ಏನು ಮಾಡಬೇಕು ಅದ್ರ ಕಡೆ ಗಮನನ ಕೊಡಿ. ನೀವು ಹೈಲಿ ಪ್ರೊಟೆಕ್ಷನಲ್ಲಿ ಇದ್ದೀರಾ, ಒಂದು ಪ್ರೊಟೆಕ್ಷನ್ ನಿಮಗೆ ಬೇಕು ಅಂದರೆ ಪ್ರೊಟೆಕ್ಷನನ್ನು ಹಾಕ್ಕೊಳ್ಳಿ. ಅಟ್ ದಿ ಸೇಮ್ ಟೈಮ್ ನೀವು ಪ್ರೊಟೆಕ್ಟೆಡ್ ಇದ್ದೀರಾ ಅನ್ನುವಂಥದ್ದು ಇದೆ. ರೆಸ್ಟ್ ಇನ್ ಪರ್ಫೆಕ್ಟ್ ಲವ್, ನಿಮ್ಮ ಜೀವನದಲ್ಲಿ ಪರ್ಫೆಕ್ಟ್ ಲವ್ ಬರ್ತಾ ಇದೆ. ಸೊ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ಅವರು ನಿಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಅರ್ಥ ಮಾಡ್ಕೊಳ್ತೀರಾ. ನಿಮ್ಮ ಜೀವನಕ್ಕೆ ಅವರು ಎಷ್ಟು ಇಂಪಾರ್ಟೆಂಟ್ ಅಂತ ಅವರು ಕೂಡ ಅರ್ಥ ಮಾಡ್ಕೊಳ್ತಾರೆ. ಒಂದು ರೀತಿ ಇಲ್ಲಿ ಬದಲಾವಣೆ ನಿಮ್ಮ ಕನಸಿನ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ನಿಮಗೋಸ್ಕರ ದೇವರೇ ಒಂದು ಸ್ಟಾರ್ ಸೀಡನ್ನು ಅಥವಾ ನಿಮಗೋಸ್ಕರ ಒಂದು ಹೆವನ್ನಿಂದ, ಒಂದು ಸ್ವರ್ಗದಿಂದ ಒಂದು ಹಾಡೈತಲ್ಲ,
ಆಕಾಶದಿಂದ ಧರೆಗಿಳಿದರಂಬೆ. ಆ ಥರ ನಿಮ್ಮ ಜೀವನಕ್ಕೆ ನಿಮ್ಮ ಪಾರ್ಟ್ನರ್ ಆಗಲಿಕ್ಕೆ ಯಾರೋ ತುಂಬ ಇಂಪಾರ್ಟೆಂಟ್ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಸೊ 19 ಇಯರ್ಸಿಂದ ಏನು ವೆಯ್ಟಿಂಗಲ್ಲಿ ಇದ್ರಿ ನೀವು, 19 ಇಯರ್ ವೆಯ್ಟಿಂಗ್ ಇಲ್ಲಿ ದ ಎಂಡ್ ಆಗೋದ್ರಲ್ಲಿ ಇದೆ. ಮೇ ಬಿ 19 ಡೇಸಲ್ಲಿ ಆಗ್ಬೋದು, 19 ಸೆಕೆಂಡಲ್ಲಿ ಆಗ್ಬೋದು, 19 ಮಿನಿಟಲ್ಲಿ ಆಗ್ಬೋದು, 19 ಮಂತ್ ಎಲ್ಲ ಇಲ್ಲ, 19 ವೀಕ್ ಒಳಗೆ ಆಗುವಂಥ ಸಾಧ್ಯತೆ ಇದೆ. ಸೊ ಮೇ ಬಿ 40 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಪರ್ಫೆಕ್ಟ್ ಲವ್ ಅನ್ನುವಂಥ ರೀತಿಲಿ ನಿಮ್ಮ ಜೀವನ ಬರೋದ್ರಲ್ಲಿ ಇದೆ. ಜೊತೆಗೆ ರೆಸ್ಟ್ ಇನ್ ಪರ್ಫೆಕ್ಟ್ ಲವ್ ಅಂತ ಹೇಳ್ತಾ ಇದೆ. ಯಾರೋ ಪ್ರೀತಿಲಿ ಲೀನವಾಗಿ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್ ಆ ಥರ ಇದೆ ಇಲ್ಲಿ. ಜೊತೆಗೆ ನಿಮ್ಮ ಚಕ್ರದ ಕಡೆ ಗಮನನ ಕೊಡಿ, ಚಕ್ರನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಓಕೆ, ಸೊ ಸ್ಟ್ಯಾಂಡ್ ಇನ್ ಯುವರ್ ಪವರ್. ನಿಮ್ಮ ಪವರನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ತುಂಬ ಪವರ್ಫುಲ್ ಇದ್ದೀರಾ. ಸೊ ನಿಮ್ಮ ಪವರಿಂದ ನಿಮ್ಮ ದೃಷ್ಟಿಕೋನನ ಯಾವುದೇ ಕಾರಣಕ್ಕೂ ಇಂಪಾರ್ಟೆಂಟ್ ಏನಿದೆ ಇಲ್ಲಿ ಅಂದರೆ, ಸೊ ನಮಗೆ ಅಂತ ಎಲ್ಲರಿಗೂ ಒಂದೊಂದು ಪಾಸಿಟಿವ್ ಪವರ್, ಪಾಸಿಟಿವ್ ಚೇಂಜ್ ತೊಗೊಳೋದಕ್ಕೆ ನಮಗೆ ಅಂತ ಒಂದು ಪವರ್ ಇರುತ್ತೆ. ಆ ಪವರನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಆ ಪವರ್ ಮುಖಾಂತರ ನಾವು ಮುಂದುವರೆದಿದ್ದೆ ಆದರೆ ಪಾಸಿಟಿವ್ ಚೇಂಜನ್ನ ನಮ್ಮ ಲೈಫಲ್ಲೂ ತರ್ಬೋದು, ಬೇರೆಯವ್ರ ಲೈಫಲ್ಲೂ ತರ್ಬೋದು. ಬೇರೆಯವ್ರ ಲೈಫಲ್ಲಿ ಪಾಸಿಟಿವ್ ಚೇಂಜ್ ತೊಗೊಂಬರೋದು ಫಸ್ಟು ನಮ್ಮ ಲೈಫಲ್ಲಿ ನಾವು ಪವರ್ಫುಲ್ಲಾಗಿ ಇರಬೇಕು. ಆವಾಗ ದುಷ್ಟರೆಲ್ಲ ದೂರ ಇರ್ತಾರೆ. ಓಕೆ, ಎಸ್, ಲಾಫ್ ಗ್ರೇಸ್ ಇದೆ. ಸೊ ಡಿವೈನ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ, ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಸ್ಸೆನ್ಸ್, ಬಿ ಯುವರ್ ಡಿವೈನ್ ಎಸ್ಸೆನ್ಸ್. ಸೊ ಎಲ್ಲರಲ್ಲೂ ಆ ಒಂದು ಸುಗಂಧ ಅಥವಾ ಒಂದು ಏನು ಹೇಳ್ತಾರೆ ಎಸೆನ್ಸಿಗೆ ಕನ್ನಡದಲ್ಲಿ ಅದು ಎಲ್ಲರಲ್ಲೂ ಇರುತ್ತೆ. ಸೊ ಅದು ಒಂದು ಪರಿಶುದ್ಧತೆಯನ್ನು, ಒಂದು ಪರಿಪೂರ್ಣತೆಯನ್ನು ಅನುಭವಿಸ್ತೀರಾ ಅನ್ನುವಂಥದ್ದು ಇದೆ. ಪರ್ಫೆಕ್ಟ್ ಸೋಲ್ಮೇಟನ್ನ ನೀವು ರೀಚ್ ಆಗ್ತೀರಾ ಅನ್ನುವಂಥದ್ದು ಇದೆ. ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಜರ್ನಿ ಕಂಪ್ಲೀಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾವುದೋ ಒಂದು ಫ್ಯಾಮಿಲಿ ಎಂಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಇದೊಂದು ಸ್ಟಾರ್ ಫ್ಯಾಮಿಲಿ ಇರಬಹುದು. ಸೊ ಸದ್ಯಕ್ಕೆ ಇಂಪಾರ್ಟೆಂಟ್ ಒಂದು ಲೈಟ್ ನಿಮ್ಮ ಜೊತೆ ಇದೆ. ನಿಮಗೆ ಅಂತ ಒಂದಷ್ಟು ಅದೃಷ್ಟದ ಕೀನ ಕೊಟ್ಟಿದೆ, ಒಂದಷ್ಟು ಕೋಡನ್ನು ಬಿಟ್ಟಿದೆ. ಈ ಕೀ ಕೋಡ್ಸ್ಗಳನ್ನ ಉಪಯೋಗಿಸ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಪಾಸಿಟಿವ್ ವೈಬನ್ನು ತೊಗೊಂಬರ್ಬಹುದು ಅನ್ನುವಂಥದ್ದು ಇದೆ. ಪಾಸಿಟಿವ್ ವೈಬ್ ಜೊತೆಗೆ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು ಏನಿದೆ ಅದ್ರ ಕಡೆ ನೀವು ಗಮನನ ಕೊಟ್ಟು ಅದನ್ನು ನಿಮ್ಮ ಲೈಫಿಗೆ ಚೇಂಜ್ ತರುವಂಥ ರೀತಿಯಲ್ಲಿ ನಡೆದಿದೆ ಆದರೆ ಖಂಡಿತವಾಗ್ಲೂ ನಿಮಗೆ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಇಲ್ಲಿ 14 ಮತ್ತು 41 ಇದೆ, ಮಿರರ್ ನಂಬರ್ ಇದೆ. ಸೊ ಈ ಮಿರರ್ ನಂಬರ್ ಕೂಡ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆಯನ್ನು ತರ್ತಾ ಇದೆ. ಇಲ್ಲಿ 3, 6, 19, 40 ಸೊ ಎಲ್ಲವೂ ಕೂಡ ಅಪ್ಗ್ರೇಡೆಡ್ ನಂಬರ್ ಇರೋದ್ರಿಂದ ಸಾಕಷ್ಟು ಅಪ್ಗ್ರೇಡ್ ನಿಮ್ಮ ಲೈಫಿಗೆ ಬರ್ತಾ ಇದೆ. ಇಲ್ಲಿ ಒಂದು ಸ್ಟಾರ್ ಸೀಡ್ ಎಂಡ್ ಆಗ್ತಾ ಇದೆ, ಒಂದು ಟ್ವಿನ್ ಫ್ಲೇಮ್ ಜರ್ನಿ ಎಂಡ್ ಆಗ್ತಾ ಇದೆ, ಒಂದು ಸೋಲ್ಮೇಟ್ ಜರ್ನಿ ಕಂಪ್ಲೀಟ್ ಆಗ್ತಾ ಇದೆ. ಸೊ ಒಂದು ಮಿಷನ್ ಕಂಪ್ಲೀಟ್ ಆದಮೇಲೆ ದೇ ಹ್ಯಾವ್ ಟು ಗೋ ಅಲ್ವಾ. ಸೊ ಆ ಥರದ ಎನರ್ಜಿ ಕೂಡ ಇದೆ. ಅಟ್ ದಿ ಸೇಮ್ ಟೈಮ್ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಅಥವಾ ಒಂದು ಕಾಮಕ್ಕೋಸ್ಕರ ಒಂದು ಇಡೀ ಲೈಫನ್ನೇ ಹಾಳು ಮಾಡಿ ಒಂದು ಜೀವನನ ನರಕ ಮಾಡಿರೋವಂಥದ್ದನ್ನು ರಿಮೂವ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. 37 ಅಗೇನ್ ಮಿರರ್ ನಂಬರ್ ಕೂಡ ಇದೆ. ಓಕೆ, ಮಹಾತ್ಮಾಸ್ ಎನರ್ಜಿ ಬಿಲ್ಡ್ ಯುವರ್ ಲೈಟ್ ಬಾಡಿ ಅಂತ ಇದೆ. ಮಹಾತ್ಮಾಸ್ ಎನರ್ಜಿ ಇದೆ ಇಲ್ಲಿ. ಹೊಸ ಪ್ರೀತಿ ಬರುವಂಥದ್ದು, ಹೊಸ ಯಶಸ್ಸು ಬರುವಂಥದ್ದು, ಕುಂಡಲಿನಿ ಶಕ್ತಿ ಜಾಗೃತ ಆಗುವಂಥ ಸಾಧ್ಯತೆ ಇದೆ. 29 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನಿಮ್ಮ ಯೂನಿಕ್ನೆಸ್ ಏನಿದೆ, ನಿಮಗೆ ಏನು ಸರಿ ಅನಿಸುತ್ತೆ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಏನೋ ಒಂದು ಇದೆ ಇಲ್ಲಿ ಇಂಪಾರ್ಟೆಂಟ್ ಮೆಸೇಜ್, ಅದರ ಕಡೆ ಹೆಚ್ಚಿನ ಗಮನನ ಕೊಡಿ. ಸೊ ಎನ್ಲೈಟ್ಮೆಂಟ್ ಇದೆ. ಸೊ 43 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಸಾಕಷ್ಟು ರೆಸ್ಪೆಕ್ಟ್ ಬರೋದ್ರಲ್ಲಿ ಇದೆ. ಎಲ್ಲರಲ್ಲೂ ಭಗವಂತನ ಹುಡ್ಕೊಂಡು ನಿಮಗೆ ನಿಮ್ಮ ರೆಸ್ಪೆಕ್ಟ್ ಎಲ್ಲೋ ಮರ್ತ್ಬಿಟ್ಟಿದ್ದೀರಾ, ಅದಕ್ಕೆ ಯೂನಿವರ್ಸೇ ಕರ್ಕೊಂಬಂದು ನಿಮಗೆ ನಿಮ್ಮ ರೆಸ್ಪೆಕ್ಟ್ ಏನು ಅನ್ನೋದನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ಚೈಲ್ಡನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ 37 ನಂಬರ್ ಏನೋ ತುಂಬ ಇಂಪಾರ್ಟೆನ್ಸನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು ಇದೆ. ಒಂದು 43 ನಂಬರು, ಒಂದು 40 ನಂಬರು, ಒಂದು 37 ನಂಬರು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ತೋರಿಸ್ತಾ ಇದೆ. ವಾರಿಯರ್ ಅಂತ, ಸ್ಪಿರಿಚುವಲ್ ವಾರಿಯರ್ ಅಂತ ತೋರಿಸ್ತಾ ಇದೆ. ಸೊ ನೀವೊಂದು ವೈಸ್ ಲೀಡರ್ ಇದ್ದಂಗೆ, ಕಮೆಂಡ್ ದ ಯೂನಿವರ್ಸ್ ಅಂತ ಹೇಳ್ತಿದ್ದಾರೆ. ಯೂನಿವರ್ಸಿಗೆ ನೀವು ಕಮೆಂಡರ್ ಆಗಿ ಇರಬೇಕಂತೆ.
ಸೊ ಕಮಾಂಡ್ ಮಾಡೋ ರೀತಿಲಿ ಇರಬೇಕಂತೆ. ಸೊ ಹಾಗಾಗಿ ಹಾಗೆ ಇರಿ, ಸಾಕ್ಷಾತ್ ಆ ದೇವಿಯ ಆಶೀರ್ವಾದನೇ ನಿಮ್ಮ ಮೇಲಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಎಸ್, ಏನೋ ಒಂದು ಹಾಡು ಕೂಡ ಕೇಳಿಸ್ತಾ ಇದೆ, ಕುರುಬರೋ ನಾವು ಕುರುಬರು ಅಂತ. ಸೊ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ. ಸಾಕಷ್ಟು ಪವರ್ಫುಲ್ ಇದೆ ಇಲ್ಲಿ. ಈ ಸೈಡ್ ಫುಲ್ ನೆಗೆಟಿವಿಟಿ, ಈ ಸೈಡ್ ಫುಲ್ ಪಾಸಿಟಿವಿಟಿ. ಸೊ ಆಫ್ ಎನರ್ಜಿ ಇದೆ ಇಲ್ಲಿ. ಇದನ್ನು ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅಷ್ಟೇ, ಅರ್ಧ ಜನ ನೆಗೆಟಿವಿಟಿ ಮಾಡೋ ಅಂಥವ್ರು, ಅರ್ಧ ಜನ ಪಾಸಿಟಿವಿಟಿ ಮಾಡೋ ಅಂಥವ್ರು. ಪಾಸಿಟಿವಿಟಿ ಮಾಡೋರಿಗೂ ಒಳ್ಳೇದಾಗೋದ್ರಲ್ಲಿ ಇದೆ, ನೆಗೆಟಿವಿಟಿ ಮಾಡೋರಿಗೂ ಕೂಡ ಒಳ್ಳೇದಾಗೋದ್ರಲ್ಲಿ ಇದೆ. ನೆಗೆಟಿವಿಟಿ ಮಾಡೋರಿಗೂ ಕೂಡ ರಕ್ಷಣೆ ಇದೆ, ಪಾಸಿಟಿವಿಟಿ ಮಾಡೋರಿಗೂ ಕೂಡ ರಕ್ಷಣೆ ಇದೆ. ಯಾರು ನೆಗೆಟಿವಿಟಿ ಮಾಡ್ತಿದ್ದಾರೋ ನಿಮ್ಮ ವಿರುದ್ಧ, ನೆಗೆಟಿವಿಟಿ ಮಾಡೋರಿಂದಾನೇ ನಿಮಗೆ ರಕ್ಷಣೆ ಇದೆ. ಪಾಸಿಟಿವಿಟಿ ಯಾರು ಮಾಡ್ತಿದ್ದಾರೋ ನಿಮಗೆ ಸಾಕ್ಷಾತ್ ಭಗವಂತನೇ ಭೂಮಿ ಮೇಲೆ ನಿಮಗೋಸ್ಕರ ಸಹಾಯಕರನ್ನ ಕಳಿಸ್ತಾ ಇದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು? ಅರ್ಥ ಆಗಿಲ್ಲ ಅನ್ನೋರಿಗೆ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ನೆಗೆಟಿವಿಟಿ ಜಾಸ್ತಿ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಇದರಿಂದ ಪ್ರೊಟೆಕ್ಷನ್ ತೊಗೊಳ್ಳಿ, ಥರ್ಡ್ ಪಾರ್ಟಿ ಸಿಚುವೇಶನ್ನ ರಿಮೂವ್ ಮಾಡ್ಕೊಳ್ಳಿ. ಗಿಫ್ಟ್ ಬರೋದ್ರಲ್ಲಿ ಇದೆ, ಎನರ್ಜಿ ಅಪ್ಡೇಟ್ ಆಗೋದ್ರಲ್ಲಿ ಇದೆ. ಗಣೇಶ ನಿಮಗೆ ಸಾಕಷ್ಟು ವಾರ್ನಿಂಗ್ ಕೊಡ್ತಿದ್ದಾನೆ. ಗಣೇಶ ಹೇಳ್ತಿರುವಂಥ ಮಾತನ್ನು ಕೇಳಿಸ್ಕೊಳ್ಳಿ. ಹೊಸ ಪ್ರೀತಿ ಬರೋದ್ರಲ್ಲಿ ಇದೆ, ಹೊಸ ಜಾಬ್ ಬರೋದ್ರಲ್ಲಿ ಇದೆ, ಹೊಸ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಬರುವಂಥ ಸಾಧ್ಯತೆ ಇದೆ, ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ, ಪಾಪು ಬರುತ್ತೆ. ಸೊ ನೀವು ಡಿವೈನ್ ಗೈಡೆನ್ಸ್ ಒಳಗೆ ಇದ್ದೀರಾ. ಒಂದೊಳ್ಳೆ ಗುರುಗಳು ಅಲ್ಲ, ಒಂದು ಗುರುಗಳ ಟೀಮೇ ನಿಮಗೆ ಮಹರ್ಷಿ ಮಂಡಲ ಅಥವಾ ಸಪ್ತರ್ಷಿ ಮಂಡಲದಿಂದ ನಿಮಗೆ ಗೈಡೆನ್ಸ್ ಕೂಡ ಬರುವಂಥ ಸಾಧ್ಯತೆ ಇದೆ. ಗುರುಭ್ಯೋ ನಮಃ. ನಿಮ್ಮ ಪಾದಾರವಿಂದಕ್ಕೆ ನನ್ನ ಶಿರಸಾಷ್ಟಾಂಗ ನಮನಗಳು. ಪಿತೃದೋಷನ ನಿವಾರಣೆ ಮಾಡ್ಕೊಳ್ಳಿ. ಪಿತೃದೋಷಕ್ಕೆ ಗಂಗಾ ಮಾತೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡ್ತೀನಿ ಅನ್ನುವಂಥ ವಾಗ್ದಾನನ ನಿಮಗೆ ಕೊಡ್ತಾಳೆ. ಆಂಜನೇಯನ ಆರಾಧನೆ ನಿಮ್ಮ ಜೀವನದ ಅತಿ ಮುಖ್ಯವಾದಂಥ ಧ್ಯೇಯ. ಸದ್ಯಕ್ಕೆ ಆಂಜನೇಯ ಈಸ್ ವೆರಿ ಇಂಪಾರ್ಟೆಂಟ್ ಯುವರ್ ಲೈಫ್. ಓಕೆ, ಸೊ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ. ಇದೊಂದು ಟೈಮ್ಲೆಸ್ ರೀಡಿಂಗ್ ಇದೆ, ಯಾವಾಗ ಬೇಕಾದರೂ ನೀವು ನೋಡ್ಬೋದು. 1 ವರ್ಷ ಬಿಟ್ಟು ನೋಡಿದ್ರು ಇದೇ ಎನರ್ಜಿ ಇರುತ್ತೆ, 10 ವರ್ಷ ಬಿಟ್ಟು ನೋಡಿದ್ರು ಇದೇ ಎನರ್ಜಿ ಇರುತ್ತೆ. ಸೊ ಒಳ್ಳೆಯದಾಗಲಿ, ನಗ್ನಗ್ತಾ ಇರ್ರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಶತ್ರುಬುದ್ಧಿ ವಿನಾಶಾಯ, ಶತ್ರುಬುದ್ಧಿ ವಿನಾಶಾಯ, ಶತ್ರುಬುದ್ಧಿ ವಿನಾಶಾಯ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.